ನಾವು ಚಿದಾನಂದ ಅವಧೂತರು ಬರೆದಿರುವ ದೇವಿ ಭಾಗವತದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಕನ್ನಡ ಅರ್ಥ ಆಗುತ್ತಾ? ಅಲ್ಲಿ ಬರುತ್ತೆ. ಸರಿ ಸರಿ. ನಿನ್ನೆ ನಾವು ಮೊದಲನೇ ಅಧ್ಯಾಯ ಶುರು ಆಗೋದಕ್ಕಿಂತ ಮುಂಚೆ ಏನೆಲ್ಲ ದೇವಿ ಪುರಾಣದಲ್ಲಿ ಪ್ರಪಂಚದ ಬಗ್ಗೆ ಎಲ್ಲ ವರ್ಣನೆ ಬರುತ್ತೋ ಅವೆಲ್ಲ ಕೂಡ ಪಿಂಡಾಂಡದಲ್ಲೇ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲೇ ಪಿಂಡಾಂಡ ಅಂತ. ನಮ್ಮ ಶರೀರದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಶರೀರದಲ್ಲೇ ಇರುತ್ತೆ. ಅದನ್ನೇ ಇಲ್ಲಿ ಬರೋ ಪ್ರಾಣಿಗಳಾಗಲಿ ಎಲ್ಲವನ್ನು ಕೂಡ ನಿನ್ನೆ ನಾವು ವಿಚಾರ ಮಾಡಿದ್ವಿ. ಇವಾಗ ಮುಂಚೆ ಪೀಠಿಕಾ ಅಧ್ಯಾಯ ಬರುತ್ತೆ. ಪೀಠಿಕಾ ಅಧ್ಯಾಯದಲ್ಲಿ ಗುರುಗಳಿಗೆ ಪ್ರಾರ್ಥನೆ ಮಾಡೋದು ಮತ್ತು ಈ ದೇವಿ ಪುರಾಣವನ್ನು ಕೇವಲ ಕೇಳೋದ್ರಿಂದ ಮತ್ತೆ ಮತ್ತೆ ನೆನೆಸ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಸ್ಟಾರ್ಟಿಂಗ್ ಪೀಠಿಕಾ ಅಧ್ಯಾಯದಲ್ಲಿ ಹೇಳ್ತಾರೆ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ಬೀವ ಯೋಧ್ಯಪುರವನು ಪೊರವ ವರಚಿದಾನಂದ ಗುರುಮಾಲ್ಕೆ ಮಗೆ ಮಂಗಳವ. ಶಿಷ್ಯರೆಲ್ಲ ಸೇರಿಕೊಂಡು ಆ ಚಿದಾನಂದ ಅವಧೂತರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಏನಂತ ಗ್ರಂಥಕರ್ತರು ಟೀಕಾಕಾರರು ಬಂದುಬಿಟ್ಟಿದ್ದು ಬಾಹೆಟ್ಟಿ ಅಂತ, ಬಿ ಕೆ ಪಾಟೀಲ್ ಬಾಹೆಟ್ಟಿ ಅಂತ. ಅವರು ಗ್ರಂಥಕರ್ತರು ಇಷ್ಟ ಗುರುವಿನ ಮಂಗಳವನ್ನು ಮಾಡಿದ್ದಾರೆ. ಅತ್ಯಂತ ಪವಿತ್ರವಾದ ಉತ್ತಮ ದೇವನು ಅವ್ರ ಗುರುಗಳು ಎಂಥವ್ರಂತ. ಒಳಹೊರಗೆ ಸರ್ವವನ್ನು ಬೆಳಗುವ ಪ್ರಕಾಶ ರೂಪನು, ಸರ್ವವನ್ನು ನಿರ್ವಿಕಾರದಿಂದರಿಯುವ ಶುದ್ಧ ಚಿದ್ರೂಪನು, ಚಿದಾಕಾಶನು, ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯಾಪುರದ ಜನರನ್ನು ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ನಮಗೆ ಕಲ್ಯಾಣವನ್ನುಂಟು ಮಾಡಲಿ. ಇದು ಆಶೀರೂಪವಾದಂಥ ಮಂಗಳ. ಯಾವುದೇ ಕಾರ್ಯದಲ್ಲಾಗಲಿ ಯಾರೇ ಆಗಲಿ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗಿತ್ತು ಅಂತ ಹೇಳಿಕೊಂಡು ಗುರುಗಳನ್ನು ಸ್ಮರಣೆ ಮಾಡಿಕೊಂಡಿಲ್ಲ ಅಂದರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಗುರುಗಳನ್ನು ನೆನೆಸ್ಕೊಂಡು ಹಬ್ಬ ನಮ್ಮ ಗುರುಗಳ ದಯೆಯಿಂದ ಪರಮಾತ್ಮನ ದಯೆಯಿಂದ ಗುರುಗಳನ್ನಾದರೂ ನೆನೆಸ್ಕೋಬೇಕಿಲ್ಲ, ಪರಮಾತ್ಮನ ನೆನೆಸ್ಕೋಬೇಕು. ಪರಮಾತ್ಮನ ದಯೆಯಿಂದ ಗುರುಗಳ ದಯೆಯಿಂದ ನನಗೆ ಅದು ಬಂದಿದೆ ಇದು ಬಂದಿದೆ, ಏನೇ ಒಂದು ಸಾಮರ್ಥ್ಯ ಇರಲಿ ಪ್ರತಿಯೊಂದು ಕೂಡ ಗುರುಗಳನ್ನು ನೆನೆಸ್ಕೊಂಡೇ ಹೇಳ್ಕೊತಾರೆ. ಆವಾಗ ಅಂಥ ವಿದ್ಯೆ ಗುರುಗಳಿಂದ ಬಂದಿರುವಂಥ ವಿದ್ಯೆ ತುಂಬ ಶಿಷ್ಟಾಚಾರದಿಂದ ಯುಕ್ತವಾಗಿರುತ್ತೆ. ಗುರುಗಳನ್ನು ಪರಮಾತ್ಮನಲ್ಲಿ ಗುರುವಿನಲ್ಲಿ ಏನೂ ಭೇದನ ನೋಡಬಾರದು. ಶಂಕರಾಚಾರ್ಯರು ಭಗವಾನರು ಯಾವುದರ ಬಗ್ಗೆ ಆದರೂ ಟೀಕಾ ಟಿಪ್ಪಣಿ ಬರೆದ್ರೆ ಒಂದು ಸತಿ ಮತ್ತೆ ಇಂದ್ರ ತಿರುಗಿ ನೋಡ್ಕೊತಾ ಇರಲಿಲ್ಲ, ಅಷ್ಟು ಕಾನ್ಫಿಡೆಂಟಾಗಿ ಬರೀತಾ ಇರ್ತಾರೆ. ಅವರು ಸನತ್ ಸುಜಾತಿಯ ಎಂಬ ಗ್ರಂಥದ ಮೇಲೆ ಭಾಷೆ ಬರೆದಾಗ 18 ಸತಿ ರಿವರ್ಸ್ ನೋಡ್ಕೊತಾರೆ. ಯಾಕೆ ರಿವರ್ಸ್ ನೋಡ್ಕೊತಾರೆ ಅಂದರೆ ಅದರಲ್ಲಿ ಗುರುತತ್ವದ ಬಗ್ಗೆ, ಗುರುವನ್ನು ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಯಾರು ಕೇವಲ ಸ್ತುತಿ ಮಾಡ್ತಾರೋ ನೆನೆಸ್ಕೊತಾರೋ ಅವ್ರಿಗೆ ಈ ಪ್ರಪಂಚದಲ್ಲಿ ಎಲ್ಲವೂ ಸಿಕ್ಬಿಡುತ್ತೆ. ಇಹಲೋಕದಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಮೋಕ್ಷ ಬೇಕಂದರೆ ಮೋಕ್ಷನೂ ಸಿಗುತ್ತೆ, ಅನಿಮ ಗರಿಮಾದಿ ಸಿದ್ಧಿಗಳು ಬೇಕಂದರೆ ಸಿದ್ಧಿಗಳು ಕೂಡ ಸಿಕ್ಬಿಡುತ್ತೆ. ಗುರು ಭಕ್ತಿಗೆ ಅಷ್ಟೊಂದು ಪವರ್ ಇರುತ್ತೆ ಅಂತ. ಅದಕ್ಕೆ ತುಂಬ 18 ಸತಿ ತಿರುಗಿ ನೋಡಿದ್ದಾನೆ. ಅದೆಂಗೆ ಸಾಧ್ಯ ಅಂತೆಲ್ಲ ಚೆಕ್ ಮಾಡಿಕೊಂಡು ಮತ್ತು ತುಂಬ ಸಂತುಷ್ಟಿ ಆಗಿಬಿಟ್ಟಿದ್ದನು. ಆವಾಗಲೇ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ರಚನೆ ಮಾಡ್ತಾನೆ. ಆ ದಕ್ಷಿಣಾಮೂರ್ತಿ ಸ್ತೋತ್ರ ಎಲ್ಲ ಗುರುವನ್ನು ನಿರ್ಗುಣ ನಿರಾಕಾರ ಸ್ವರೂಪದಿಂದನೇ ಎಲ್ಲ ಸ್ತುತಿ ಇರುತ್ತೆ 8 ಶ್ಲೋಕಗಳು. ಆದ್ದರಿಂದ ಆ ಥರ ಗುರುವಿಗೂ ಪರಮಾತ್ಮನಿಗೂ ಯಾವುದೇ ರೀತಿ ಭೇದವಿಲ್ಲ ಅಂತ. ಪರಮಾತ್ಮ ಕೂಡ ನಮಗೆ ಬಂದು ಯಾವುದೋ ಒಂದು ಸಹಾಯ ಮಾಡಬೇಕಂದ್ರೆ ಯಾವುದೋ ಒಂದು ಶರೀರ ಕೈ ಕಾಲಿರುವಂಥ ಶರೀರ ತಗೊಂಡು ಬರಬೇಕಲ್ಲ. ಯಾವ ಶರೀರ ಆದ್ದರಿಂದ ಯಾರಿಗೆ ಗೊತ್ತು? ತಂದೆ ರೂಪದಲ್ಲಿ ಬಂದಿರ್ಬೋದು ಪರಮಾತ್ಮ, ಮಿತ್ರನ ರೂಪದಲ್ಲಿ ಬಂದಿರ್ಬೋದು, ಹೆಂಡತಿ ರೂಪದಲ್ಲಿ ದೇವಿ ಬಂದಿರ್ಬೋದು, ಮಕ್ಕಳ ರೂಪದಲ್ಲಿ ಪರಮಾತ್ಮ ಬಂದಿರ್ಬೋದು, ಸ್ನೇಹಿತನ ರೂಪದಲ್ಲಿ ಬಂದಿರ್ಬೋದು. ಆ ಥರ ಯಾವ ರೂಪದಲ್ಲಾದರೂ ಬಂದು ನಮಗೆ ಸಹಾಯ ಮಾಡಬೇಕಂದ್ರೆ ಯಾವುದೊಂದು ಶರೀರ ಇರುತ್ತೆ. ಆದ್ದರಿಂದ ಗುರು ರೂಪದಲ್ಲಿ ಬಂದಿದ್ದಾನಂದರೆ ಗುರು ಯಾವತ್ತಿದ್ರೂ ಕೂಡ ಎಲ್ಲರಿಗೂ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡಿಸಿ
ಸಾಧನ ಚತುಷ್ಟಯ ಸಂಪತ್ತಿಗೆ ರೆಡಿ ಮಾಡಿ ಮೋಕ್ಷಕ್ಕೆ ಅರ್ಹನಾಗಿ ಮಾಡಿಬಿಡ್ತಾನೆ ಗುರು. ಆದ್ದರಿಂದ ಯಾರಾದ್ರೂ ಜೀವನದಲ್ಲಿ ಗುರು ಸಿಕ್ಕಿದನಂದರೆ ಅದು ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ, ಮತ್ತು ಅದು ಮತ್ತೆ ಕೆಳಗಡೆ ಬೀಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕೆ ಗುರುಗಳನ್ನು ಫಸ್ಟ್ ನಮಸ್ಕಾರ ಮಾಡ್ಕೊತಾರೆ. ಆ ಗುರು ಪರಂಪರೆಯನ್ನು ಸ್ವಲ್ಪ ನೆನೆಸ್ಕೊತಾರೆ. ಯೋಗಿಯೋಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ, ಯೋಗಿಯಾರಣ ತುಂಗಭದ್ರಾ ತೀರದಲ್ಲಿ ನೆರವ ಯೋಗಿವರನಿಹ ನಿರುತ ಯೋಗ್ಯದಿ, ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು. ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ ತುಂಗಭದ್ರಾ ನದಿಯ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಅಂತ ಅವ್ರ ಗುರುಗಳು. ಚಿದಾನಂದ ಅವಧೂತರು ದೊಡ್ಡ ಹರಿವಾಣ, ಅಲ್ಲಿ ಹುಟ್ಟಿರ್ತಾರೆ. ಅಲ್ಲಿ ಹುಟ್ಟಿ ಈ ತುಂಗಭದ್ರಾ ನದಿ ತೀರದಲ್ಲೇ ಅವ್ರದ್ದೆಲ್ಲ ಚರಿತ್ರೆ ಇರೋದು. ತುಂಬ ದೊಡ್ಡ ಸಿದ್ಧಪುರುಷರು ಅವಧೂತರು. ಅವರ ಕೀರ್ತಿ ಅಷ್ಟು ಇಷ್ಟು ಅಲ್ಲ, ಸಾಕ್ಷಾತ್ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಡೈಲಿ ಮಾತಾಡ್ಕೊತಾ ಇದ್ರು ಅವರು ಸಿದ್ಧ ಬೆಟ್ಟದಲ್ಲೆಲ್ಲ. ಅಷ್ಟೊಂದು ದೊಡ್ಡ ಉಪಾಸಕರು ಅವರು. ಅದಕ್ಕೆ ತುಂಗಭದ್ರಾ ತೀರದಲ್ಲಿರುವಂಥ ಗುರು. ಮತ್ತು ಅವರು ಸಾಮಾನ್ಯರಲ್ಲ, ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ, ಅಂದರೆ ಅವರು ಸರ್ವಾಂತರ್ಯಾಮಿ. ಎಲ್ಲ ಪ್ರಪಂಚದಲ್ಲಿ ಎಲ್ಲೇ ಯಾರು ಗುರು ಇದ್ದರೂ ಕೂಡ ಆ ಗುರು ಸ್ವರೂಪನು ತಾನೇ ಆಗಿದ್ದಾನೆ. ಗುರು ತತ್ವ ಅದೊಂದು ತತ್ವ, ಅದು ಎಲ್ಲ ಕಡೆಯೂ ವ್ಯಾಪಕವಾಗಿರುತ್ತೆ. ಆದ್ದರಿಂದ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು ರಾಜಯೋಗ ಅರಿವಿನಿಂದ ಒಳಗಣ ಮಧ್ಯ ಹೊರಗಣ 3 ಲಕ್ಷದಿಂದ ಶಿವಸ್ವರೂಪವನ್ನರಿದು ಮನಸ್ಸಿನ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗವೆನಿಸುವುದು. ಆ ಗುರುಗಳು ನಮ್ಮ ಗುರುಗಳಂದರೆ ಸಾಮಾನ್ಯ ಅನ್ಕೋಬೇಡಿ. ಅಂಥ ಗುರುಗಳನ್ನು ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ಸಾಧನೆ ಎಲ್ಲ ಕೂಡ ತುಂಬ ಸ್ಥಿರವಾಗಿ ನಾವು ದೇವಿಯ ಭಕ್ತಿಯನ್ನು ಮಾಡ್ಕೋಬೋದು ಅಂತ ಹೊಗಳ್ತವ್ರೆ. ಮತ್ತು ಗ್ರಂಥ ರಚಿಸುವ ಕಾರಣ ಪ್ರಕರಣ ಪರಿಸ್ಥಿತಿಯು ಏನು ಅನ್ನೋದು ಶ್ರೀ ಚಿದಾನಂದರು ಪರಮ ಶಿಷ್ಯರು ಭಕ್ತರು ಪಾಪ ಕಳೆದು ಹಿತ ಮಾಡುವವರು ಸರ್ವಸಂಗ ಬಿಟ್ಟವರು, ಅಂದರೆ ಅನವ ಮಾಯ ಕಾರ್ಮಿಕವೆಂಬ ತ್ರಿಮಳಗಳು 3 ಪ್ರಕಾರದ ಮಳ ಇರುತ್ತೆ. ಅವೆಲ್ಲ ವೇದಾಂತದಲ್ಲೂ ಬರುತ್ತೆ. ಆವರಣ ವಿಕ್ಷೇಪ ಅಂತ ಎಲ್ಲ ಪ್ರಕಾರದ ಮಳಗಳ ಎಲ್ಲ ಮಳಗಳನ್ನು ತೊಡೆದವರು ಆದ ಚಿದಾನಂದ ಅವಧೂತರು ಗುರು ವಿಜ್ಞಾನ ಪ್ರಕಾರ ಸಕಲ ಮುಮುಕ್ಷುಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವಸೇವ್ಯವಾಗಿರುವುದು. ಈ ಪುರಾಣದಲ್ಲಿ ಈ ಲೋಕದಲ್ಲಿ ಯಾರಿಗಾದರೂ ದುಡ್ಡು ಸಂಪತ್ತು ಬೇಕಂದರೂ ಕೂಡ ಅವರು ಕೂಡ ಈ ಪುರಾಣ ಓದಿದ್ರೆ ಅವರ ಕೋರಿಕೆಗಳು ಕೂಡ ನೆರವೇರ್ತವೆ. ಇಲ್ಲ ನನಗೆ ಹೆಚ್ಚು ವೈರಾಗ್ಯ ಬಂತು, ಯಾಕಂದರೆ ಇದರಲ್ಲಿ ಜ್ಞಾನದ ಪ್ರಕರಣ ಕೂಡ ಇರುತ್ತೆ. ಆ ಜ್ಞಾನದಿಂದ ಸತ್ಯನ ತಿಳ್ಕೊಂಡ್ಬಿಟ್ಟು ನಾನು ಮೋಕ್ಷನ ಹೊಂದಬೇಕು ಅಂದ್ಕೊಂಡ್ರೆ ಅವರಿಗೂ ಮೋಕ್ಷನೂ ಸಿಗುತ್ತೆ ಎಲ್ಲರಿಗೂ. ಮತ್ತು ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ, ಸಣ್ಣ ಮಕ್ಕಳಿಗೆ ಪ್ರವೇಶ ಇಲ್ಲ, ಶೂದ್ರಿಗೆ ಪ್ರವೇಶ ಇಲ್ಲ, ಆ ಥರ ಏನೂ ನಿಯಮಗಳಿಲ್ಲ. ಎಲ್ಲರೂ ಯಾರು ಬೇಕಾದರೂ ಕೂಡ ಮಾಡಬಹುದು. ಆದ್ದರಿಂದ ಈ ಥರ ಎಲ್ಲರಿಗೂ ಅನುಕೂಲವಾಗಿರುವಂಥ ಒಂದು ಪುರಾಣವನ್ನು ಅವರು ತಿಳಿಗನ್ನಡದಲ್ಲಿ, ಈ ಕನ್ನಡ ಆಗಿನ ಕಾಲದಲ್ಲಿ ಸ್ವಲ್ಪ ಅರ್ಥ ಆಗ್ತಾಯಿತ್ತು ಅನಿಸುತ್ತೆ. ಈಗ ಈ ಕನ್ನಡ ಯಾರು ಮಾತಾಡ್ಕೊತಾರೆ, ಈ ಕನ್ನಡ ಮಾತಾಡೋದಿಲ್ಲ. ತಿಳಿಗನ್ನಡದಲ್ಲಿ ಅಂದರೆ ಆಗಿನ ಸಾಮಾನ್ಯ ಹಳ್ಳಿಗಳಲ್ಲಿ ಏನೆಲ್ಲ ಮಾತಾಡ್ಕೊತಾ ಇದ್ರು ಅಂಥ ಭಾಷೆಯಲ್ಲಿ ಅವರು ಈ ಪುರಾಣನ ಬರೆದಿದ್ದಾರೆ. ಮತ್ತು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತರೂ ಸಿದ್ಧ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನದಭಿಷ್ಟದುದ್ದನ್ನು ಪಡೆಯಲಿಕ್ಕೆ ಹರುಷದಲ್ಲಿದ್ದು ಹೇಳಿದ ದೇವಿ ಚರಿತವನರಿಯೇ ಜಗವೆಲ್ಲ. ಅವರು ಚಿದಾನಂದ ಅವಧೂತರು ಶುದ್ಧ ಜ್ಞಾನವೆನಿಸುವ ಸಿದ್ಧ ಪರ್ವತದಲ್ಲಿ ಸದಾ ವಾಸವಾಗಿರುವ ಸಿದ್ಧ ಪರ್ವತ ಗೊತ್ತಾ ನಿನಗೆ? ತುಮಕೂರು ಹತ್ರ. ನಿನ್ನನ್ನು ಅಲ್ಲೇ ಆ ಬೆಟ್ಟದ ಹತ್ರನೇ ಸಾಧನೆಗೆ ಬಿಡಬೇಕಂತಿದ್ರು ರಾಜಶೇಖರಪ್ಪ. ಹೌದು, ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿವಸ. ಹೌದೌದು. ಅಲ್ಲಿ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ
ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತನಾಗಿ ದೇವಿಯ ಚರಿತ್ರೆಯನ್ನು ಹೇಳಿದರು. ಅಲ್ಲಿ ಅವರು ಆ ಬೆಟ್ಟದಲ್ಲಿ ತಪಸ್ಸು ಮಾಡಿ ಸ್ವಯಂ ಆಗಿ ದೇವಿಯ ದರ್ಶನ ಹೊಂದಿರ್ತಾರೆ ಚಿದಾನಂದ ಅವಧೂತರು. ಆ ದೇವಿ ಸ್ವರೂಪಕ್ಕೆ ಮೇಲ್ಗಡೆಯಿಂದ ಮಿಕ್ಕಿದ ದೇವತೆಗಳೆಲ್ಲ ಬಂದು ಸ್ತುತಿಗಳು ಮಾಡಿ ಆರತಿ ಮಾಡ್ತಾ ಇರ್ತಾರೆ. ನಾವು ನೋಡೋದಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಯೋಗಿಗಳಿರ್ತಾರೋ ಮತ್ತು ಎಲ್ಲೆಲ್ಲ ಅಂತ ಸಿದ್ಧ ಪುರುಷರಿರ್ತಾರೋ ಅಂಥ ಜಾಗದಲ್ಲಿ ನಾವು ಈ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಅಲ್ಲೆಲ್ಲ ದೇವತೆಗಳು ಕೂಡ ಬಂದು ಎಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾರೆ. ಆದರೆ ಇವ್ರಿಗೆ ಆ ದಿವ್ಯ ದೃಷ್ಟಿ ಬಂದಿತ್ತಲ್ಲ, ಅವೆಲ್ಲವನ್ನು ನೋಡಿ ದೇವಿ ಸಾಕ್ಷಾತ್ಕಾರನ ಮಾಡಿ ಅವರು ಇಷ್ಟೊಂದು ಸಿದ್ಧಪುರುಷರಾಗಿದ್ದಾರೆ ಅಂತ. ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ವಿಷಯವಾಗಿರುವುದು. ಈ ಗ್ರಂಥದಲ್ಲಿ ಕಂಪ್ಲೀಟು ದೇವಿಯ ಮಹಿಮೆ ಬಗ್ಗೆನೇ ಇರುತ್ತೆ. ಬಟ್ ಅಲ್ಲಿ ಮಹಿಮೆಯಲ್ಲಿ ಏನೇನು ಬೆಟ್ಟ ಗುಡ್ಡ ನರಿ ಹುಲಿ ಎಲ್ಲ ಹೆಸರು ಬರ್ತಾ ಇರ್ತಾವೆ, ಅವೆಲ್ಲ ನಮ್ಮ ಶರೀರದ ಒಳಗಡೆ ನಾವು ನೋಡ್ಕೋಬೇಕು ಅಂತ ಅವೆಲ್ಲ ತೋರಿಸ್ತಾರೆ. ಯಾವ ಪ್ರಾಣಿ ಅಂದರೆ ಏನು ನಮ್ಮ ಒಳಗಡೆ ಇರುತ್ತೆ ಅಂತ. ಮತ್ತು ಜ್ಞಾನ ಮಾರ್ಗವ ತಿಳಿವದನೆಂದಡೆ ಜ್ಞಾನ ಸಿಂಧುವ ಹೇಳಿರುವಣ ಜ್ಞಾನ ಸಿಂಧುವಿನೊಳಗೆ ಸರ್ವಾತತ್ವ ತಿಳ್ಕೊಳ್ಳಿ. ಏನು ಕಾಮ್ಯವು ಬೇಡದೆಯೂ ನೀವು ಧ್ಯಾನಿಸಿರಿ ಈ ದೇವಚರಿತವ. ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯವಿದು. ಇವರು ಚಿದಾನಂದ ಅವಧೂತರು ಜ್ಞಾನ ಸಿಂಧು ಅಂತ ಕೂಡ ಒಂದು ಪುಸ್ತಕ ಬರೆದಿದ್ದಾರೆ. ಅದು ನನಗೆ ಋಷಿಕೇಶಲ್ಲಿ ಯಾರೋ ಅಲ್ಲಿ ತಂದು ಕೊಟ್ಟಿದ್ದರು ಒಂದು ಜ್ಞಾನ ಸಿಂಧು ಒಂದು ಪುಸ್ತಕ. ಆವಾಗ ಯಾವುದೋ ಬಿಡು ಸಾಮಾನ್ಯ ಪುಸ್ತಕ ಅಂತ ಅದನ್ನು ಓದಲೇ ಎಲ್ಲ ಬಿಟ್ಟುಬಿಟ್ಟಿದ್ದೆ. ಮತ್ತೆ ಗೊತ್ತಾಯ್ತು ಅದು ತುಂಬ ಜ್ಞಾನ. ಹೆಂಗೆ ಕುತ್ಕೋಬೇಕು, ಹೆಂಗೆ ಸ್ನಾನ ಮಾಡಬೇಕು, ಏನು ಜಪ ಮಾಡಬೇಕು, ಪ್ರಾಣಾಯಾಮ ಹೆಂಗೆ ಮಾಡಬೇಕು, ಎಲ್ಲ ಸಾಧನೆ ಬಗ್ಗೆ, ಮೋಕ್ಷ ಸಾಧನದ ಬಗ್ಗೆನೇ ಇದೆ ಅಂತ ಅದರಲ್ಲಿ ಜ್ಞಾನ ಸಿಂಧುಗಳು. ಅದನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಮಾರ್ಗವ ತಿಳಿಯಬೇಕೆಂದರೆ ಜ್ಞಾನ ಸಿಂಧುವಿನೊಳಗೆ ಹೇಳಿದ ಸರ್ವ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ. ಬೇಕಾದ ಇಚ್ಛೆ ಅಂದರೆ ನಿಮಗೆ ಜ್ಞಾನ ಬೇಕು ಅಂದರೆ, ಈ ಬೇಡ ಸಂಸಾರ ಬೇಡ, ನಮಗೆ ಮೋಕ್ಷನೇ ಬೇಕು, ಮೋಕ್ಷ ಹೊಂದೋದಕ್ಕೆ ಜ್ಞಾನ ಬೇಕು ಅಂದರೆ ಮಾತ್ರ ನೀವು ಜ್ಞಾನ ಸಿಂಧುನ ಡೈರೆಕ್ಟಾಗಿ ಅದನ್ನು ಓದಿಬಿಡಿ. ಅದರಲ್ಲಿ ಅದು ಇದು ಮಿಕ್ಸ್ ಇರೋದಿಲ್ಲ. ಬಟ್ ಈ ಪುಸ್ತಕದಲ್ಲಿ ಸಂಸಾರ ಬೇಕು ಅಂದ್ಕೊಳ್ಳೋರು ಕೂಡ ಅವ್ರಿಗೆ ಕೂಡ ವಿಷಯ ಇರುತ್ತೆ, ಜ್ಞಾನದ ವಿಷಯನೂ ಇರುತ್ತೆ. ಪ್ಲಸ್ ಸಂಸಾರಿಕರಿಗೆ ಅವ್ರಿಗೆಲ್ಲ ಈ ಲೋಕದಲ್ಲಿ ಏನಾದರೂ ಸಂಪತ್ತಿ ಬೇಕು ಅಂದ್ಕೊಂಡಿರೋರು, ಇಲ್ಲ ಸ್ವರ್ಗಾದಿ ಲೋಕಗಳಿಗೆ ಹೋಗ್ಬೇಕು ಅಂದ್ಕೊಂಡಿರೋರು, ಆರೋಗ್ಯ ಚೆನ್ನಾಗಿ ಆಗಬೇಕು ಅಂದ್ಕೊಂಡಿರೋರು ಅಂತ ಎಲ್ಲ ಪ್ರಕಾರದ ಕಾಮನೆ ಇರೋರು ಕೂಡ ಅವ್ರಿಗೂ ಕೂಡ ಈ ದೇವಿ ಪುರಾಣದಲ್ಲಿ ಅವ್ರಿಗೂ ಕೂಡ ಇದು ವಿಷಯವಾಗಿರುತ್ತದೆ. ಬೇಕಾದ ಇಚ್ಛೆಯು ಪ್ರಾಪ್ತಿಯಾಗಬೇಕೆಂದರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿದರೆ ಅದು ಕೊರತೆಯಿಲ್ಲದೆ ಸತ್ಯವಾಗಿ ಸಿದ್ಧಿಸುವುದು. ತಪ್ಪದಿರ ನಾವು ಈ ಗ್ರಂಥವನ್ನು ಧ್ಯಾನ ಮಾಡಿ ಈ ಥರ ಶ್ರವಣ ಮಾಡಿ ಇನ್ನು ಸಾಧ್ಯ ಆದರೆ ಪಾರಾಯಣ ಮಾಡಿದ್ರೆ ತಪ್ಪದಿರೋ ಕೂಡ ಸಿದ್ಧಿ ಆಗುತ್ತೆ. ಇದರಲ್ಲೇ ಬರುತ್ತೆ ದೇವಿ ಪುರಾಣದಲ್ಲಿ ಚಿದಾನಂದ ಅವಧೂತರಾಗಿದ್ದಾರೆ. ನಿಮ್ಗೆ ನಿಜವಾಗಲೂ ದೇವಿಯನ್ನು ಪ್ರತ್ಯಕ್ಷವಾಗಿ ನಾವು ನಿಮ್ಮನ್ನು ಹೆಂಗೆ ಒಬ್ಬರೊಬ್ಬರು ನೋಡ್ಕೊತಾ ಇದ್ದೀವೋ ಅದೇ ಥರ ದೇವಿಯನ್ನು ನೋಡ್ಕೋಬೇಕಂದ್ರೆ ಒಂದು ಡೈಲಿ ಪಾರಾಯಣ ಮಾಡಬೇಕಂತೆ. ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಡೈಲಿ ಒಂದು ಸತಿ ಪೂರ್ತಿ ಮಾಡಿಬಿಡಬೇಕು. ಆ ಥರ 1 ವರ್ಷ ಮಾಡಿ ಸಾಕು. ಕ್ರಮೆ ತಪ್ಪಿದ್ರೆ 1 ವರ್ಷ ನೀವು ಡೈಲಿ ಪುಸ್ತಕನ ಡೈಲಿ ಒಂದು ಸತಿ ಪಾರಾಯಣ ಮಾಡಿಬಿಟ್ರೆ ತಪ್ಪದಿರ ಮತ್ತು 1 ವರ್ಷ ಆದಮೇಲೆ ನಿಮಗೆ ದೇವಿ ಪ್ರತ್ಯಕ್ಷಳಾಗ್ತಾಳೆ ಅಂತ ಅವರು ಮಾತು ಕೊಟ್ಟವರು. ಅವಧೂತರು ಮತ್ತು ಅವರೆಲ್ಲ ಸುಳ್ಳು, ಅವ್ರ ಮಾತಂದರೆ ಸುಳ್ಳು ಆಗೋದಿಲ್ಲ. ನಿಷ್ಠೆ ಬೇಕಂದರೆ ನೋಡಬೇಕಂದ್ರೆ ದೇವಿ ಸ್ವರೂಪನ ಆ ಥರ ಪಾರಾಯಣ ಮಾಡ್ಕೋಬೋದು. ಅದಕ್ಕೆ ಮೋಕ್ಷ ಕಾಮ್ಯವಾಗುವುದು ಪೇಕ್ಷಿಸದಡು ಸಿದ್ಧಿಯಾಹುದು ಈಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವೃಖ ವ್ಯಾಘ್ರ ಮೊದಲ ವಾಕ್ಷಣದಿ ಭಯ ಹರಿಯುವುದೈ ಶ್ರೀದೇವಿ ಚರಿತೆ ಇದು. ದೇವಿ ಮಂತ್ರಗಳು ಅಷ್ಟೇ ಪವರ್ಫುಲ್ಲಾಗಿರ್ತವೆ, ದೇವಿ ಪುರಾಣ ಕೂಡ ಅಷ್ಟೇ. ಏನೆಲ್ಲ ದುಷ್ಟಶಕ್ತಿಗಳಿರ್ತಾವೆಲ್ಲ ಅವೆಲ್ಲ ತುಂಬಾ ದೂರ ಹೋಗ್ಬಿಡ್ತವೆ. ತುಂಬ ಅವೆಲ್ಲ ಹೇಳ್ತಾರೆ ಏನೇನಾಗುತ್ತೆ ಅಂದ್ಬಿಟ್ಟು. ಈಗ ದೇವಿಯ ಮಹಿಮೆಯನ್ನು ಮನಸ್ಸಿನಿಂದ ನೋಡಿ ಸ್ಮರಿಸಿದರೆ ಕ್ಷೇಮ, ಆರೋಗ್ಯಗಳು ಚೆನ್ನಾಗಾಗುತ್ತೆ, ಐಶ್ವರ್ಯಾಭಿವೃದ್ಧಿಯು ಐಶ್ವರ್ಯ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ, ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧಿಗಳು ಆಗುವು, ಧರ್ಮ ಅರ್ಥ ಕಾಮ ಮೋಕ್ಷ ಇವು ಸಿದ್ಧಿಗಳು ಕೂಡ ಪೂರ್ತಿ ಆಗ್ತವೆ.
ತಾಪತ್ರಯಾದಿ ದುಃಖಗಳು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ. ಮುಖ್ಯವಾಗಿ ಹಾವಿಂದ, ಚೇಳಿಂದ, ಭೂತಗಳಿಂದ, ರಾಕ್ಷಸರಿಂದ, ತೋಳ, ಹುಳಿ ಅಂದರೆ ಕ್ರೂರ ಜಂತುಗಳಿಂದ ಮೊದಲಾದ ಕ್ರೂರ ಪ್ರಾಣಿಗಳ ಭಯವೂ ತಡವಿಲ್ಲದೆ ಪರಿಹಾರವಾಗುವವು. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಗ್ರಂಥದ ಪರಮ ಪ್ರಯೋಜನವು. ಯಾವುದೇ ಒಂದು ಗ್ರಂಥ ತಗೋ, ಗುರುಗಳಾಗಲಿ, ಪರಮಾತ್ಮ ಆಗಲಿ, ಏನಾದರೂ ಯಾವುದೋ ಒಂದು ರೀತಿಯಿಂದ ಮನುಷ್ಯರು ದುಃಖನ ತೊಲಗಿಸ್ಕೊಂಡು ತುಂಬ ಸುಖವನ್ನು ಹೊಂದಲಿ ಅನ್ನೋ ಉದ್ದೇಶದಿಂದನೇ ಇರುತ್ತೆ. ಪ್ರತಿಯೊಂದು ಪೂಜಾ ವಿಧಾನ ಆಗಲಿ, ಪ್ರತಿಯೊಂದು ಪುರಾಣ ಆಗಲಿ, ಅದನ್ನು ನಿಷ್ಠೆಯಿಂದ ಮಾಡಿದ್ರೆ ತಪ್ಪದಿರ ಅದು ದುಃಖ ದೂರ ಆಗುತ್ತೆ. ಇದಕ್ಕೆ ಅಧಿಕಾರಿ ಯಾರಂತ? ಇಹಪರ ಕಾಮಿ ಉಳ್ಳವರಾಗಿ ದೇವಿಯಲ್ಲಿ ಪ್ರೇಮ ಉಳ್ಳವರೇ ಈ ಗ್ರಂಥ ಪಠಣಕ್ಕೆ ಅಧಿಕಾರಿಗಳು. ದೇವಿ ಮೇಲೆ ಪ್ರೀತಿಯ ಆಸಕ್ತಿ ಇದ್ದರೇ ಅಧಿಕಾರ. ಸುಮ್ಮನೆ ಕಾಟಾಚಾರಕ್ಕೆ ದೇವಿ ಮೇಲೆ ಪೂಜೆ ಮಾಡಿದ್ರೆ ಹಂಗೆಲ್ಲ ಆಗುತ್ತೆ. ದೇವಿ ಮೇಲೆ ಪೂರ್ತಿಯಾಗಿರಬೇಕು. ಎಲ್ಲ ದೇವರು ದೇವಿನೇ ಅಂತ ಭಾವನೆ ಇರಬೇಕು. ಒಬ್ಬನು ಪೂಜೆ ಮಾಡ್ತಾ ಇರ್ತಾನಂತೆ. ಒಂದೊಂದು ಸತಿ ಒಂದೊಂದು ಪೂಜೆ, ಒಂದೊಂದು ಸತಿ ಯಾರೋ ವಿನಾಯಕನಿಗೆ ಪೂಜೆ ಮಾಡು ಸಿದ್ಧಿ ಆಗುತ್ತಂದರೆ ವಿನಾಯಕನಿಗೆ ಮಾಡ್ತಾ ಇರ್ತಾನಂತೆ. ಮತ್ತು ಇನ್ನೊಂದು ಸತಿ ಯಾರು ಇನ್ನೊಂದು ದೇವ್ರಿಗೆ ಮಾಡು ಅಂದರೆ ಆ ದೇವ್ರಿಗೆ ಮಾಡ್ತಿರ್ತಾನಂತೆ. ಅಲ್ಲೂ ಏನೂ ಸಿಗಲಿಲ್ಲ. ಮತ್ತು ಇನ್ನೊಂದು ಮೂರು ದೇವರುಗಳನ್ನು ಅವ್ರು ಇವರು ಹೇಳಿದ್ದನ್ನು ಕೇಳಿಬಿಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಅಲ್ಲಿ ದೇವರು ಪ್ರತ್ಯಕ್ಷರಾಗೋದಿಲ್ವಂತೆ. ಮತ್ತು ಲಾಸ್ಟಲ್ಲಿ ಇನ್ನೊಂದು ಯಾವುದೋ ದೇವರ ಹೆಸರು ಹೇಳಿಬಿಟ್ಟು ಪೂಜೆ ಮಾಡಂದಾಗ 4ನೇ ದೇವ್ರನ್ನ ಕೆಳಗಡೆ ಪೂಜೆ ಮಾಡ್ತಾ ಇರ್ತಾನಂತೆ. ಆ 3 ದೇವ್ರನ್ನ ತೆಗೆದುಬಿಟ್ಟು ಮೇಲ್ಗಡೆ ಸಜ್ಜಾ ಮೇಲೆ ಇಟ್ಬಿಟ್ಟಿರ್ತಾನಂತೆ. ಇಲ್ಲಿಂದ ಅಗರಬತ್ತಿ ಹಚ್ಚಿದ್ರೆ ಅದರ ಅಗರಬತ್ತಿ ಸ್ಮೆಲ್ಲೆಲ್ಲ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರುತ್ತಂತೆ. ಅಯ್ಯೋ ನಾನು ಈ ದೇವರಿಗೆ ಹಚ್ತಾ ಇದ್ದರೆ ಮೇಲ್ಗಡೆ ಇರೋರು ಅವರು ತೆಕ್ಕೊಂಡ್ಬಿಡ್ತಾ ಇದ್ದಾರೆ ವಾಸನೆ ಅಂದ್ಬಿಟ್ಟಿದ್ರು. ಮೇಲ್ಗಡೆ ಇರೋ ದೇವರು 3 ದೇವ್ರಿಗೂ ಬಟ್ಟೆ ಮುಚ್ಚಿಬಿಟ್ಟಂತೆ. ಇಲ್ಲ ನೀವು ತಗೋಬಾರ್ದು ಅಂದ್ಬಿಟ್ಟು ಆ ಬಟ್ಟೆ ಮುಚ್ಕೊಂಡ್ಬಿಟ್ರೆ ಆ ದೇವರು ಸ್ವಲ್ಪ ಹೊತ್ತು ತಡೆಯೋಕ್ಕಾಗುತ್ತೆ. ಮತ್ತು ಅವ್ರು ಮಾತಾಡಿದ್ರಂತೆ, ಅಯ್ಯೋ ಬಟ್ಟೆ ತೆಗಿಯಪ್ಪ ನಮ್ಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂತ ದೇವತೆಗಳು ಮಾತಾಡಿದ್ರಂತೆ. ಆವಾಗ ಆಶ್ಚರ್ಯ ಆಗುತ್ತಂತ, ಅಯ್ಯೋ ಕೆಳಗಡೆ ಇರೋ ದೇವ್ರು ಮೇಲ್ಗಡೆ ದೇವ್ರಿಗೆ ಮಾತಾಡ್ತಾ ಇರಲ್ಲ ಅಂದ್ಬಿಟ್ಟು. ಅದೇನು ಅಂದ್ಬಿಟ್ಟು ಎಲ್ಲ ಮಾತಾಡಿದ ಮೇಲೆ, ನಾನು ಪೂಜೆ ಮಾಡಿದಾಗ ಜಪ ಮಾಡಿದಾಗ ನೀವು ಪ್ರತ್ಯಕ್ಷ ಆಗಲಿಲ್ಲ, ಇವಾಗ ಹೆಂಗೆ ಪ್ರತ್ಯಕ್ಷ ಆಗಿಬಿಟ್ರೆ ಅಂದರೆ ನೀನು ಪೂಜೆ ಮಾಡುವಾಗ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾಯಿದ್ದೆ, ನಾವು ನಿಜವಾಗ್ಲೂ ಇಲ್ಲಿ ಇದ್ದೀವಿ ಅನ್ನೋ ಭಾವನೆ ನಿನಗಿರಲಿಲ್ಲ. ಆದರೆ ನೀನು ಬೇರೆ ದೇವರು ಪೂಜೆ ಮಾಡಿದಾಗ ನಾವು ಆ ಸ್ಮೆಲ್ಲೆಲ್ಲ ನಾವು ತಕ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನೀನು ನಂಬಿದ್ದೆ. ಅದಕ್ಕೆ ನಮ್ಮ ಮೂತಿಗಳೆಲ್ಲ ಬಟ್ಟೆ ಮುಚ್ಚಿದೆ. ನೀನು ನಂಬಿದ್ದಕ್ಕೆ ನಾವು ಪ್ರತ್ಯಕ್ಷರಾಗ್ಬಿಟ್ಟಿವಿ ಅಂತ. ಅದಕ್ಕೆ ದೇವರು ಸುಮ್ಮನೆ ಗುಡಿಗಳೆಲ್ಲ ಹಾಕ್ಬಿಟ್ಟು ಹಂಗೆ ಪೂಜೆ ಮಾಡೋದಲ್ಲ. ಅಲ್ಲಿ ನಿಜವಾಗ್ಲೂ ದೇವಿ ಕೂತಿದ್ದಾರೆ, ಅಲ್ಲಿ ನಿಜವಾಗ್ಲೂ ವಿನಾಯಕ ಕೂತಿದ್ದಾನೆ ಅನ್ನೋ ಭಾವನೆ. ಮತ್ತು ಕೂರ್ತೀರ ಮತ್ತು ಆ ಶೆಕೆಯಲ್ಲಿ ಹಂಗೆ ಹಿಂಗೆ ಎಷ್ಟು ನೀಟಾಗಿ ನೋಡ್ಕೋಬೇಕು, ಎಷ್ಟು ಎಲ್ಲ ಊಟ ಎಲ್ಲ ಕೊಡಬೇಕು. ಅದೇ ಪದ್ಧತಿಯಿಂದ ಪೂಜೆ ಮಾಡಿದ್ರೆ ಆವಾಗ ಅದು ಸಿದ್ಧಿ ಆಗುತ್ತೆ. ಸುಮ್ಮನೆ ಏನೋ ಹಂಗೆ ಹಿಂಗೆ ಮಾಡಿಬಿಟ್ರೆಗನ ಆ ಥರ ಸಿದ್ಧಿ ಆಗೋದಿಲ್ಲ. ಆ ಥರ ನಂಬಿಕೆ ಇದ್ದರೆ ತಪ್ಪದಿರ ಇವೆಲ್ಲ ಸಿದ್ಧಿ ಆಗ್ತವೆ. ಈ ಥರ ಪ್ರೀತಿ ಇರಬೇಕು. ಉಪಾಸನೆ ಮಾಡೋರಿಗೆ ಅವ್ರ ಇಷ್ಟ ದೇವತರಲ್ಲಿ ಯಾವುದೇ ದೇವತೆ ಆಗಲಿ ತುಂಬ ಒಳಗಿರಬೇಕು, ಪ್ರೀತಿ ಇರಬೇಕು. ಎಲ್ಲವೂ ತಾಯಿನೇ ಅನ್ನೋ ಭಾವನೆ ಇರಬೇಕು. ಅವರೇ ಇದಕ್ಕೆ ಅಧಿಕಾರಿಗಳು. ಸಂಬಂಧ ಪುರಾಣಕ್ಕೂ ದೇವಿಗೂ ಮಹಿಮೆಗೂ ಪ್ರತಿಪಾದ್ಯ ಸಂಬಂಧವಿರುವುದು. ಈ ಪುರಾಣ ದೇವಿಯನ್ನು ತಿಳಿಸೋದರಿಂದ ದೇವಿಯನ್ನು ತಿಳಿಸೋದ್ರಿಂದ ಇದು ಪ್ರತಿಪಾದ್ಯವಾಗಿರುತ್ತೆ. ಈ ಥರ ಸಂಬಂಧ ಇರುತ್ತೆ ಮುಮುಕ್ಷುಗೆ. ಮತ್ತು ನಡೆಯುವ, ನುಡಿಯುವ, ಕೊಡುವ, ತಕ್ಕೊಳ್ಳುವ ಮೊದಲಾದ ತನ್ನ ಎಲ್ಲ ಕಾರ್ಯಗಳಲ್ಲಿ ಈ ಚರಿತ್ರೆಯನ್ನು ಸ್ಮರಿಸಿದರೆ ದೇವಿಯು ಅವನಿಗೆ ಬಿಡದೆ ಪದವಿಯನ್ನು ಸದಾ ಕೊಡುವುದರಿಂದ ಭಕ್ತರಿಗೆ ದಯಾ ಸಮುದ್ರಲಾಗಿರುವಳು. ಇದು ಕೂಡ ಯೋಚನೆ ಮಾಡಬೇಕು. ಅವಧೂತರು ಹೇಳ್ತಾ ಇರೋದು, ಕೆಲವ್ರಿಗೆ ಏನೇನೋ ಮಡಿಗಳಂದುಬಿಟ್ಟು ಸುಮ್ಮನೆ ಹಿಂಸೆ ಮಾಡ್ಕೊತಾ ಇರ್ತಾರೆ. ಆವಾಗ ಹಂಗೆ ಪೂಜೆ ಮಾಡಬಾರ್ದು, ಇವಾಗ ಹಿಂಗೆ ಪೂಜೆ ಮಾಡಬಾರ್ದು. ಪರಮಾತ್ಮನಿಗಿಂತ ಭಿನ್ನವಾದದ್ದು ಈ ಪ್ರಪಂಚದಲ್ಲಿ ಏನೂ ಒಂದು ವಸ್ತುವೇ ಇಲ್ಲ. ಯಾವುದೇ ಭಕ್ತಿಯಲ್ಲಿ ಒಳಗಡೆ ಭಾವ ಮುಖ್ಯ. ಆ ಭಾವ ಮುಖ್ಯ ಇದ್ದರೆ ನೀನು ಒಂದು 4-5 ಐಟಮ್ ಪೂಜೆಯಲ್ಲಿ ಕಡಿಮೆ ಮಾಡಿದ್ರೂ ಕೂಡ ಪರಮಾತ್ಮನಿಗೇನೂ ಆಗೋದಿಲ್ಲ. ಆ ಭಾವನೆ ಇಲ್ಲ ಅಂದರೆ ನೀನು ಎಲ್ಲ ಐಟಮು ಕರೆಕ್ಟಾಗಿಟ್ಟರೂ ಕೂಡ ಆ ಪರಮಾತ್ಮನ ಇಷ್ಟ ಆಗೋದಿಲ್ಲ. ಆದ್ದರಿಂದ ಒಂದು ಸತಿ ಏನೋ ಸಣ್ಣ ತಪ್ಪಾಗುತ್ತೆ, ಮಾಡಬೇಕಾದ ಮಂತ್ರ ಹೇಳಬೇಕಾದ ಮಂತ್ರ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಮಂತ್ರಗಳೆಲ್ಲಿ ಬರುತ್ತೆ. ಒಂದು ಸತಿ ಒಂದು ಐಟಮ್ ಯಾವುದೊಂದು ಸಿಗೋದಿಲ್ಲ, ಅವೆಲ್ಲ ಇಲ್ಲ. ದೇವರ ಭಕ್ತಿ ಯಾವಾಗಲೂ ಮಾಡ್ಕೋಬೋದು. ನಡ್ಕೊತ, ಮಾತಾಡ್ಕೊತ, ಎಲ್ಲ ಕೆಲಸ ಅಡುಗೆ ಮಾಡ್ಕೊತ ಕೂಡ ಭಗವಂತನ ಸ್ಮರಣೆ ಮಾಡ್ಕೊತಾ ಇರ್ಬೋದು. ದೇವಿ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ದಲ್ಲೇ, ನೀವು ಎಲ್ಲ ಕೆಲಸದಲ್ಲೂ ನೀವು ನನ್ನನ್ನು ಸ್ಮರಣೆ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ಕೊತಾ ಇರಿ ಅಂದ್ಬಿಟ್ಟು.
ಸದಾ. ಮತ್ತು ಈ ಗ್ರಂಥವು ಸರ್ವ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು. ಚಿಂತೆಗಳು ಜಾಸ್ತಿ ಇದ್ದಾಗ ಕೂಡ ಇಂಥ ಗ್ರಂಥವನ್ನು ಒಂದು ಸತಿ ಪಾರಾಯಣ ಮಾಡ್ಕೊಂಡ್ಬಿಟ್ರೆ ಆ ಚಿಂತೆಗಳು ಕೂಡ ಹೊರಟೋಗ್ಬಿಡ್ತವೆ ಅಂತ. ಇಚ್ಛಿತ ವಸ್ತುಗಳನ್ನು ಕೊಡುವ ಕಾಮಧೇನುವು. ಏನಾದರೂ ಕೋರಿಕೆ ಇದ್ರೇಗನ ಆ ಕೋರಿಕೆಯನ್ನು ಕೂಡ ನೆರವೇರಿಸ್ತದೆ. ನಿಷ್ಠೆಯಿಂದ ಮಾಡಬೇಕು. ನಿಷ್ಠೆಯಿಂದ ಕೇಳಿದ್ರೆ, ನಿಷ್ಠೆಯಿಂದ ಪಾರಾಯಣ ಇವೆಲ್ಲ ಮಾಡಿದ್ರೆ ತಪ್ಪದಿರ ಸಿಕ್ಕೇ ಸಿಗ್ತವೆ. ಕಲ್ಪಿತ ವಸ್ತುಗಳು ತಯಾರಾಗಲು ಕಲ್ಪವೃಕ್ಷವೂ ಆಗಿರುವುದು. ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಭೋಗಗಳು ಸದಾ ಶೋಭಿಸುತ್ತಿರುವುದರಿಂದ ಗ್ರಂಥ ಮಹಿಮೆಯ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವುದು. ಈ ಗ್ರಂಥದ ಬಗ್ಗೆ ದೇವಿಯ ಮಹಿಮೆ ಎಷ್ಟು ಅನ್ನೋದು 1-2 ಮಾತಿಂದ ಹೇಳೋದಕ್ಕಾಗೋದಿಲ್ಲ, ಅಪಾರವಾಗಿರುತ್ತೆ. ಆದ್ದರಿಂದ ಎಲ್ಲವೂ ನಾವು ವರ್ಣಿಸೋದಕ್ಕಾಗೋದಿಲ್ಲ. ಮತ್ತು ಸಾಧನಗಳಿಂದಾದ ಕಾಮ್ಯ ಫಲಗಳು ದೇವಿ ಚರಿತ್ರೆಯ ನೆನಹು ಮಾತ್ರದಿಂದ ಸಾಧ್ಯವಾಗುವು. ದೇವಿ ಚರಿತ್ರೆಯನ್ನು ಕೇವಲ ನೆನೆಸ್ಕೊಂಡ್ರೆ ಸಾಕಂತೆ. ಈಗ ಏನೆಲ್ಲ ಪುರಾಣ ಎಲ್ಲ ಓದಿ ಮನಸ್ಸಲ್ಲಿ ಸ್ವಲ್ಪ ಆದರೂ ಆ ಸ್ಟೋರಿ ಎಲ್ಲ ನೆನಪು ಬಂದರೆ ಸಾಕು, ಎಷ್ಟೋ ಕಾಮ್ಯ ಫಲಗಳು ಪೂರ್ತಿ ನಮಗೆ ಅವು ಸಿಕ್ಬಿಡ್ತವೆ. ವಾದಿಗಳು ಸೋತು ಮುಖವ ತೋರದೆ ಹೋಗುವರು. ಮತ್ತು ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಬರುತ್ತೆ, ನಿನ್ನ ಹತ್ರ ಯಾರು ವಾದ ವಿವಾದ ಮಾಡೋದಕ್ಕಾಗೋದಿಲ್ಲ. ಶತ್ರುಗಳು ನಾಶ ಹೊಂದುವರು. ಶತ್ರುಗಳು ನಾಶ ಆಗ್ತಾರೆ. ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನ ಬಂಧು ಬಾಂಧವರ ಹಾಗೂ ಅವನ ಸಂಪತ್ತನ್ನು ಸಹ ರಕ್ಷಿಸಲು ಸಿದ್ಧಲಾಗಿರುವಳು. ಹೆಚ್ಚು ಉಪಾಸನೆ ಮಾಡಿದಾಗ ಇಷ್ಟ ದೇವತರು ಕಂಪ್ಲೀಟಾಗಿ ರಕ್ಷಣೆ ಮಾಡ್ತಾ ಇರ್ತಾರೆ. ಈ ಕಾರಣದಿಂದ ಜಗತ್ತಿನಲ್ಲಿ ಪ್ರಸಿದ್ಧರಾದ ಮಹಾತ್ಮರೆಲ್ಲ ದೇವಿಯ ಭಕ್ತರಾಗಿರುವರು. ಆ ತುಳಸಿದಾಸ ಕೂಡ ಶ್ರೀರಾಮಚಂದ್ರ ಪ್ರಭುಗಳು ಉಪಾಸನೆ ಹೆಚ್ಚು ಮಾಡಿಬಿಟ್ಟಿರ್ತಾನೆ. ಒಂದು ದಿವಸ ಕಳ್ಳರು ಗೋಡೆಗೆ ಕಣ್ಣು ಹಾಕ್ಬಿಟ್ಟು ಒಳಗಡೆ ಬಂದುಬಿಟ್ಟಿರ್ತಾರೆ. ಆತನ ಹತ್ರ ಏನಿರುತ್ತೆ, ಆಚಮನ ಪಾತ್ರೆಗಳು, ಹಿತ್ತಾಳೆಯಿಂದ ಮಾಡಿರೋಂಥದ್ದು ಸ್ವಲ್ಪ ಏನೋ ಪಾತ್ರೆಗಳು ಅವು ಇರ್ತಾವಷ್ಟೇ. ಅದನ್ನು ಕೂಡ ಗಂಟು ಮೂಟೆ ಕಟ್ಕೊಂಡು ಓಡೋಗ್ಬೇಕಂದ್ರೆ ಅಲ್ಲಿ ರಾಮ ಲಕ್ಷ್ಮಣರು ಬಾಣ ತಗೊಂಡು ಎದುರಿದ್ದಂಗೆ ಅವ್ರಿಗೆ ಅಡ್ಡ ಕಾಣಿಸ್ತಾ ಇರ್ತಾರೆ. ಅವ್ರು ರಾತ್ರಿ ಎಲ್ಲ ಅವರು ಹೆದರ್ಕೊಂಡು ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಬೆಳಗ್ಗೆ ತುಳಸಿದಾಸರು ಎದ್ದೇಳ್ಬಿಟ್ಟು ನೋಡ್ತಾನೆ ಪರಿಸ್ಥಿತಿ, ಇವರು ಕಳ್ಳರು ಕಳ್ಳತನ ಮಾಡಿದ್ದಕ್ಕೆ ಬಂದಿದ್ದಾರೆ. ಸ್ನೇಹಾನಾಂಪತಯೇ ನಮೋ ನಮಃ ಅಂತ ಅವ್ರ ಮೇಲೇ ಜಲಾಭಿಷೇಕ ಮಾಡ್ತಾನೆ. ಯಾಕಂದರೆ ದೇವರೇ ಕಳ್ಳ ರೂಪದಲ್ಲಿ ಬಂದಿದ್ದಾನಂತ. ಯಾಕಂದರೆ ಸಾಧು ಸತ್ಪುರುಷರಿಗೆ ಮೋಕ್ಷಕ್ಕಿಂತ ಪರಮಾನಂದ ಸ್ಥಿತಿ ಪರಮಾತ್ಮನಿಗಿಂತ ಇನ್ನೇನು ಬೇಕೇ ಆಗಿಲ್ಲ. ಕೇಳ್ತಾನೆ, ಅಯ್ಯೋ ನೀವು ತಗೊಂಡು ಓಡೋಗ್ಬೋದಾಗಿತ್ತಲ್ಲ, ಯಾಕೆ ಇಲ್ಲೇ ಎದ್ಬಿಟ್ಟಿದ್ದೀರ ಅಂತಾನೆ ಕಲ್ಲರಿಗೆ. ಇಲ್ಲಪ್ಪ, ನಾವು ಓಡಬೇಕು ಅಂದ್ಕೊಂಡ್ವಿ. ಆ ಇಬ್ಬರು ಬ್ಲೂ ಕಲರ್ ಶರೀರದಲ್ಲಿ ಒಬ್ಬ, ವೈಟ್ ಕಲರ್ ಶರೀರದಲ್ಲಿ ಇಬ್ಬರು ಬಿಳ್ಳು ಬಾಣ ಇಟ್ಕೊಂಡು ಅಲ್ಲಿ ಅಡ್ಡ ಇದ್ದರು. ಅವ್ರು ನೋಡಿ ಹೆದರಿಕೆ ಆಯಿತು, ನಾವು ಓಡೋಕ್ಕಾಗಲಿಲ್ಲ ಅಂತ. ಅಂದರೆ ಆ ಇಷ್ಟ ದೇವರು ಆ ಥರ ರಕ್ಷಣೆ ಮಾಡ್ತಾ ಇರ್ತಾರೆ. ಏನೇ ಸಂಪತ್ತಿರಲಿ ಏನಿಲ್ಲ, ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ದೇವಿಯನ್ನು ನಾವು ಪೂರ್ತಿ ನಂಬಿದ್ರೆ ನಮ್ಮ ಸಂಪತ್ತನ್ನು ಸಹ ರಕ್ಷಿಸಲು ಸಿದ್ಧಲಾಗಿರುವಳು ಅಂದ್ಬಿಟ್ಟು. ಮತ್ತು ಸುಮಾರು ಜನ ದೇವಿ ಉಪಾಸನೆ ಮಾಡಿ ಈ ಸನ್ಯಾಸದ ಮಾರ್ಗ ಕೂಡ ಯಾರು ಬಂದಿರ್ತಾರೋ ತುಂಬ ಉತ್ಕೃಷ್ಟವಾದಂಥ ಸ್ಥಿತಿಗೆ ಹೋಗಿದ್ದಾರೆ. ಉತ್ತರ ಭಾರತದಲ್ಲಿ ಹೆಚ್ಚು. ನಮ್ಮ ಗುರು ಪರಂಪರೆಯಲ್ಲಿ ಎಲ್ಲರೂ ದೇವಿ ಉಪಾಸಕರು. ನಮ್ಮ ಗುರುಗಳು, ಅವ್ರ ಗುರುಗಳು ದೇವಿ ಉಪಾಸನೆ ಮಂತ್ರ ಪರಂಪರೆನೇ ಇದೆ. ಆ ಥರ ಯಾವನಿಗಾದರೂ ದೆವ್ವ ಬಿಡದಿದ್ದರೆ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಅದರಿಂದ ಭಸ್ಮ ತಯಾರಿಸಿ ಅದನ್ನು 10 ದಿವಸಗಳವರೆಗೆ ಅವನ ಮೈಗೆ ಹಚ್ಚಿದರೆ ಆ ದೆವ್ವ ಬಿಡುವುದು. ಭೂತ ಪ್ರೇತಗಳನ್ನು ಕೂಡ ಹೆಚ್ಚು ಈ ಭೂತ ಪ್ರೇತನ ಬಿಡಿಸೋರು ಸನಾತನ ಧರ್ಮದಲ್ಲಿ ಇರ್ತಾರಲ್ಲ, ದೇವಿ ಮಂತ್ರಗಳಿಂದನೇ ಸಿದ್ಧಿಯನ್ನು ಹೊಂದಿರ್ತಾರೆ. ನಾನೇ ಒಂದು 10-15 ಜನ ನೋಡಿದ್ದೀನಿ. ನಮ್ಮ ಓಂಕಾರೇಶ್ವರದಲ್ಲಿ ನಮ್ಮದು ಆಶ್ರಮದ ಘಾಟ್ ಇದೆ, ಮೊನ್ನೆ ವಾಟ್ಸಪ್ಪಲ್ಲೂ ಹಾಕಿದೆ. ದೊಡ್ಡ ಘಾಟು, 400 ಮೀಟ್ರ್ ಇರುತ್ತೆ. ಅದು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ಅಷ್ಟು. ಅದರ ಹೆಸರು ಮುಂಚೆ ಭೂತಿಯ ಘಾಟ್ ಅಂತ, ಅಂದರೆ ಭೂತ ಪ್ರೇತಗಳನ್ನು ಬಿಡಿಸೋ ಘಾಟ್ ಅಂತ. ಈವಾಗಲೂ ಕೂಡ ಡೈಲಿ ಶನಿವಾರ ಮಂಗಳವಾರ 100-150 ಜನ ಭೂತ ಪ್ರೇತಗಳು ಇಟ್ಕೊಂಡಿರೋನ್ನೆಲ್ಲ ಕರ್ಕೊಂಡ್ಬಂದು ಭೂತ ಬಿಡಿಸ್ತಾ ಇರ್ತಾರೆ. ನೋಡ್ಬೋದಲ್ಲಿ ಒಂದೇ ಹೆಂಗಸರ ಶರೀರದಲ್ಲಿ ಗಂಡಸು ಭೂತ ಸೇರ್ಕೊಂಡ್ಬಿಟ್ಟಿರುತ್ತೆ, ಅಲ್ಲೇ ಎದುರುಗಡೆ ಬಿಡಿಸ್ತಾ ಇರ್ತಾರೆ. ಅದರಲ್ಲೆಲ್ಲ ಸುಮಾರು ಜನ ಈ ದೇವಿ ಮಂತ್ರಗಳಿಂದನೇ ಆ ಶಕ್ತಿಯನ್ನು ಹೊಂದಿರ್ತಾರೆ. ದೇವಿ ಮಂತ್ರಗಳು ಅಷ್ಟು ಪವರ್ಫುಲ್ಲಾಗಿರ್ತವೆ. ಆ ಮಂತ್ರ ಯಾವುದೇ ಇರಲಿ, ಸುಮ್ಮನೆ ಸ್ವಲ್ಪ ಮಾಡಿದ್ರೆ ಅಲ್ಲ, ಒಂದಷ್ಟು ಸಂಖ್ಯೆಯಲ್ಲಿ ಮಾಡಬೇಕು. 10 ಲಕ್ಷ, 11 ಲಕ್ಷ, 1 ಕೋಟಿ ಹಂಗೆಲ್ಲ ಜಪ ಮಾಡಿದ್ರೆ ಮಂತ್ರ ಸಿದ್ಧಿ ಆಗುತ್ತೆ. ಮಂತ್ರ ಯಾವತ್ತೇ ಇದ್ರಿ ಹೆಚ್ಚು ಜಪ ಮಾಡಿಕೊಂಡ್ರೆ ಅದು ಸಿದ್ಧಿ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ದೆವ್ವವನ್ನು ಕೂಡ ಬಿಡಿಸ್ಬೋದು. ಈ ಗ್ರಂಥ ಪಾರಾಯಣ ಮಾಡಿ ಆ ಗ್ರಂಥ ಪಾರಾಯಣದ ಜಾಗದಲ್ಲಿರೋ ಭಸ್ಮನ ಅವನ ಮೈಗೆ ಹಚ್ಚಿಬಿಟ್ರೆ ಆ ದೆವ್ವ ಬಿಟ್ಟು ಹೊಟ್ಟೋಗ್ಬಿಡುತ್ತಂತೆ. ನಮಗೂ ದೆವ್ವ ಇಟ್ಕೊಂಡಿದೆ ಅಲ್ಲ, ಜಗತ್ ಸತ್ಯತ್ವ ಬುದ್ಧಿ ಅನ್ನೋ ದೆವ್ವ, ಜೀವ ಭಾವ ಅನ್ನೋ ದೆವ್ವ ಇಟ್ಕೊಂಡಿದ್ದೇವೆ. ಆ ದೆವ್ವನ್ನು ಬಿಟ್ಟು ಹೋಗ್ಬೇಕಂದ್ರೆ ದೇವಿಯ ಉಪಾಸನೆ ಮಾಡ್ಕೋಬೇಕು. ದೊಡ್ಡ ದೆವ್ವ ಹಿಡಿದಿದ್ದರೂ ಹಿಡಿದವನೇ ಮೇಲಿನ ನೇಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿ ಬಿಟ್ಟು ಹೋಗುವುದು. ಎಷ್ಟೇ ದೊಡ್ಡ ದೆವ್ವ ಇದ್ದರೂ ಕೂಡ ಬಿಟ್ಟು ಹೋಗುತ್ತೆ. ಮತ್ತು ರಾಜರು, ಶತ್ರುಗಳು, ಜನರು ತನ್ನ ಸ್ವಾಧೀನವಾಗಬೇಕಾದರೆ ಪ್ರತಿ ದಿವಸ ಓದಲು ಪ್ರಾರಂಭಿಸಿ. ಯಾರೊಬ್ಬರು ಇರ್ತಾರೆ, MLA ಮಿನಿಸ್ಟ್ರು, ಅವರೆಲ್ಲ ನಿನ್ನ ಪರವಾಗಿ ನಿನ್ನ ಕಡೆ ವಶೀಕರಣ ಆಗಬೇಕಂದ್ರೆ ಕೂಡ ಇದನ್ನು ಡೈಲಿ ಓದಿದ್ರೇಗನ ಅವರೆಲ್ಲ ಆಟೋಮೆಟಿಕ್ ನಿನ್ನ ಕಡೆ ಆಗಿಬಿಡ್ತಾರೆ. ನಡುವೆ ಒಂದು ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಕಷ್ಟ ಹೊಂದದೆ ತನ್ನ ಮನಸ್ಸು ಚಂಚಲವಾಗಿಸದೆ ಪೂರ್ವ ದಿಕ್ಕಿಗೆ, ಪೂರ್ವಮುಖ, ಸೂರ್ಯ ಯಾವ ಕಡೆ ಉಡ್ತಾನೆ ಆ ಕಡೆ ಮುಖಕ್ಕೆ ಮುಖ ಮಾಡಿಕೊಂಡು ಓದಿದವನಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು 30 ದಿವಸಕ್ಕೆ ಸಿದ್ಧಿಯಾಗುವುದು. ಜಾಸ್ತಿ ಉದ್ದಾನಿಲ್ಲ, 30 ದಿವಸದೊಳಗಡೆ ನೀವು ಈ ರಿಸಲ್ಟನ್ನು ನೋಡ್ಬೋದು. ಕರೆಕ್ಟಾಗಿ ನಿಯಮದಿಂದ ಮಾಡಿದ್ರೆ ವಶೀಕರಣ ಸ್ವಾಧೀನವಾಗುವುದು. ಮತ್ತು ಈ ಸಂಪೂರ್ಣ ಗ್ರಂಥವನ್ನು 1 ದಿವಸದಲ್ಲಿ ಓದಬೇಕು. ಈ ರೀತಿ ಸಂಶಯವಿಲ್ಲದೆ 1 ವರ್ಷ ಓದಿದರೆ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು. ಅವಧೂತರ ಮಾತು ಸುಳ್ಳಾಗೋದಿಲ್ಲ. 1 ವರ್ಷ ಕಂಟಿನ್ಯೂಸ್ ಆಗಿ ಇದನ್ನು ಪಾರಾಯಣ ಮಾಡಿಬಿಟ್ರೆ ದೇವಿ ದರ್ಶನ ಆಗಿಬಿಡುತ್ತೆ. 4 ತಿಂಗಳು ಓದಿದರೆ ಬೇಗನೆ ಫಲಗಳನ್ನು ಕೊಡುವಳು. ಏನಾದರೂ ಕೋರಿಕೆಗಳಿದ್ದರೆ 4 ತಿಂಗಳು ಮಂಡಲ ಇಟ್ಕೊಂಡು ಓದ್ಬೋದು. ಜಗತ್ತಿನಲ್ಲಿ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ನಂಬತಕ್ಕದ್ದು. ನಾವು ನಂಬೋದಿಲ್ಲ ಅಂದ್ಬಿಟ್ಟು ನೀವು ಕಂಪಲ್ಸರಿ ನಂಬಲೇಬೇಕು ಅಂತ ಅದನ್ನು ಬರೆದವರು. ನಂಬಿಕೆಯೇ ಮೂಲ ಕಾರಣ. ನಂಬಿಕೆರೆದರೆ ಓ ಎನ್ನನ್ನೇ ಶಿವನು ನಂಬಿದರೇ ಇಂಬು. ನಂಬಿ ನೋಡಿ ಸೊಮ್ಮು, ನಮ್ಮ ಕುಂಟೆ ದುಮ್ಮು ಅಂತಾರಲ್ಲ ಅದು. 1 ಮಂಡಲ 2 ಮಂಡಲ. 1 ಮಂಡಲ ಅಂದರೆ 48 ದಿವಸ, 2 ಮಂಡಲ ಅಂದರೆ 96 ದಿವಸ ಓದಿದರೆ ಕ್ರೂರವಾದ ಫಲಗಳು ಪ್ರಾಪ್ತಿಯಾಗುವು. ಎಷ್ಟೇ ಆಗಲಿ ಕಠಿಣವಾಗಿ ಅಸಾಧ್ಯ ಆಗೋದೇ ಇಲ್ಲ ಅನ್ನುವಂಥ ಕೆಲಸಗಳು ಕೂಡ ಆಗಿಬಿಡ್ತವೆ. 2 ತಿಂಗಳು ಓದಿದರೆ ದೇವರಂತೆ ಪೂಜೆಗೊಂಬುವನು. 2 ತಿಂಗಳು ದೇವಿ ಪುರಾಣ ಓದ್ಬಿಟ್ರೆ ನಿನ್ನನ್ನೇ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತಾರೆ ಹಂಗೆ ಪೂಜೆ ಮಾಡಿಬಿಡ್ತಾರೆ. 3 ವರ್ಷ ಬೇಸರವಿಲ್ಲದೆ ಓದಿದರೆ ಸಾಕ್ಷಾತ್ ದೇವಿಯೇ ತಾನಾಗುವನು. ಇದು ನಿಜವಾದ ಉಪಾಸನೆ. ಅಂದರೆ ನಾವು ದೇವಿ ಸ್ವರೂಪವಾಗಿ ದೇವಿಯನ್ನು ಪೂಜೆ ಮಾಡಿ ಸಾಕ್ಷಾತ್ ನಾವು ದೇವಿ ಸ್ವರೂಪನೇ ಆಗಿಬಿಟ್ಟಿರಬೇಕು. ಇದು ನಿಜವಾದ ಉಪಾಸನೆ. ಆ ಗುಣಗಳೆಲ್ಲ, ದೇವಿಯಲ್ಲಿರೋ ಗುಣಗಳೆಲ್ಲ ನಮ್ಮ ಒಳಗಡೆ ಬಂದ್ಬಿಟ್ಟಿರಬೇಕು. ಆ ದೇವಿ ಮೈ ಮೇಲೆ ಬಂದಂಗೆ ಎಲ್ಲರೂ ನಾಟಕ ಆಡ್ತಾರೆ ಅನ್ಕೋ, ಬಟ್ ಕೆಲವರು ನಿಜವಾಗ್ಲೂ ಆ ಥರ ಮೈ ಮೇಲೆ ಬಂದ್ಬಿಟ್ಟಿರ್ತಾರೆ ದೇವಿ ಬಂದಂಗೆ. ಆ ಥರ ಶಿವೋಹಂ ಭಾವವುಳ್ಳ ಚಿಚ್ಚಕ್ತಿಯ ಸ್ವರೂಪನಾಗುವನು. ಅವನಿಗೆ ಮತ್ತೆ ಜ್ಞಾನ ಅಂದರೆ ಲೈಟಾಗಿ ತತ್ವಮಸಿ ಅಂದ ತಕ್ಷಣ ಅವನಿಗೆ ಜ್ಞಾನ ಹಾಕ್ಕೊಂಡ್ಬಿಡುತ್ತೆ. ಆ ಥರ ಉಪಾಸನೆ ಮಾಡಬೇಕು. ರಾಮಕೃಷ್ಣ ಪರಮಹಂಸರು ಇದಕ್ಕೆ ದೃಷ್ಟಾಂತ. ಮತ್ತು ಆಸನ, ಗದ್ದುಗೆ, ವಾಸವ ಮತ್ತು ಇದು ಕೂಡಿರುವ ರೀತಿ, ಕೂಡತಕ್ಕ ದಿಕ್ಕು ಇವುಗಳನ್ನು ತಿಳಿದು ಆಸನದಲ್ಲಿಯೇ ಇಚ್ಛೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಪ್ರಾಪ್ತಿಯಾಗುವವು. ನೀನು ಕೂತಿರೋ ಹಾಸಿಗೆ, ಮಲಗಿರೋ ಹಾಸಿಗೆಯಿಂದ ಕೂತುಕೊಂಡು ಕೂಡ ನೀನು ಪಾರಾಯಣ ಮಾಡಿಕೊಂಡು ಕೂಡ ಅದಕ್ಕೂ ಫಲಗಳಿರ್ತವೆ. ಸುವಾಸನೆಯುಳ್ಳ ಪುಷ್ಪ, ಉತ್ತಮ ಧೂಪ, ದೀಪ ಮೊದಲಾದ 14 ಉಪಚಾರಗಳಿಂದ ದೇವಿಯ ಮಹಾತ್ಮೆಯನ್ನು ಓದುವುದು ಸಾಧ್ಯ. ಆದರೆ ಆಸನ ಅಂದರೆ ಶಾಂತಿ, ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನು, ಕೇವಲ ಪೂಜೆ ಮಾಡ್ಕೊಳ್ಳೋ ಉದ್ದೇಶ ಇದ್ದರೆ ಬಿಳಿ ಕಂಬಳಿ ಮೇಲೆ ಕೂತ್ಕೊಂಡು ಮಾಡ್ಕೋಬೇಕು. ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನು, ದೇವಿ ಉಪಾಸಕರು ಅವೆಲ್ಲ ನೋಡಿದ್ರೆ ಅವ್ರು ಯಾವುದು ಆಸನ ಉಪಯೋಗ ಮಾಡ್ತಾಯಿದ್ದಾರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಇವರು ಯಾವ ಸಿದ್ಧಿಯನ್ನು ಹೊಂದಬೇಕಂತಿದ್ದಾರೆ ಅಂದ್ಬಿಟ್ಟು. ಭೂತ ಉಚ್ಚಾಟನ, ವೈರಿ ನಾಶಕ್ಕೆ ಕರಿ ಕಂಬಳಿ, ಬ್ಲ್ಯಾಕ್ ಕಲರ್ ಕಂಬಳಿ ಹಾಕ್ಕೊಂಬಿಟ್ಟಿದ್ದಾರೆ ಅಂದರೆ ಅವರು ಡೇಂಜರ್ಗಳು ಅಂತ, ಭೂತ ಪ್ರೇತಗಳನ್ನು ಬಿಡಿಸೋರು, ಶತ್ರುಗಳನ್ನು ನಾಶ ಮಾಡೋರು ಅಂತ. ಸಮ್ಯಕ್ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು, ಇದು ಜಿಂಕೆ, ಜ್ಞಾನ ಬೇಕಂದರೆ ಜಿಂಕೆ ಚರ್ಮ. ಆವಾಗ ಮಾತಾ ಮಾಣಿಕೇಶ್ವರನ ಎಲ್ಲರಿಗೂ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಜಿಂಕೆ ಚರ್ಮ ಮತ್ತು ಚರ್ಮಕ್ಕೆ. ನನಗೆ ಅರ್ಥ ಆಗ್ತಾ ಇರಲಿಲ್ಲ ಈ ದೇವಿ ಮಹಾತ್ಮ್ಯದಲ್ಲಿದೆ ಇದು ಯಾಕೆ ಅಂದ್ಬಿಟ್ಟು.
ಇಲ್ಲಿ ಕೇವಲ ಜ್ಞಾನಕ್ಕೆ ಅಧಿಕಾರಿ ಆಗಿದ್ದಾಗಲೇ ಆ ಜ್ಞಾನನ ಹೊಂದೋ ಸಮಯದಲ್ಲಿ ನೀನು ಜಿಂಕೆ ಚರ್ಮ ಹಾಕ್ಕೋಬೇಕು. ನನ್ನ ಹತ್ರ ಒಂದಿತ್ತು ಜಿಂಕೆ ಚರ್ಮ. ರಾಮಕೃಷ್ಣ ಮಿಷನಲ್ಲಿ ಯಾವುದೋ ಹಳೇ ಟೇಬಲ್ ಇತ್ತು. ಆ ಟೇಬಲ್ಗೆ ಕುಂಡಿ ಕಿತ್ತೋಗ್ಬಿಟ್ಟಿದೆ. ಆವತ್ತಿಂದ ಆ ಡ್ರಾಯರ್ ಯಾರೂ ತೆಗೆದೇ ಇಲ್ಲ. ಸುಮಾರು ಒಂದು 30-40 ವರ್ಷದಿಂದ, ಒಂದು 50 ವರ್ಷ ಆಗಿರುತ್ತೇನೆ. 50 ವರ್ಷದಿಂದ ಆ ಡ್ರಾಯರ್ ಯಾರೂ ತೆಗೆದೇ ಇಲ್ಲ. ನಾನು ಒಂದು ದಿವಸ 50 ವರ್ಷ ಹಿಂದೆ ಟೇಬಲ್ ಇದು ಡ್ರಾಯರಲ್ಲಿ ಏನೋ ಇರ್ಬೋದು ಅಂದ್ಬಿಟ್ಟಿದ್ದು ಕಷ್ಟಪಟ್ಟು ಸ್ವಲ್ಪ ತೆಗೆದು ನೋಡಿದ್ರೆ ಫುಲ್ಲು ಸ್ವಲ್ಪ ಕೆಲವೊಂದು ಪುಸ್ತಕ ಮತ್ತು ಅದು ಜಿಂಕೆ ಚರ್ಮ ಸಿಕ್ಕಿತ್ತು. ಆ ಜಿಂಕೆ ಚರ್ಮ ಅಲ್ಲಿ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದರೆ ಒಂದು ಸತಿ ಪೊಲೀಸ್ ನೋಡಿಬಿಟ್ಟಿದ್ದು ಅದು ಕೂಡ ಸಮಸ್ಯೆ ಇದೆ. ಈಗ ಜಿಂಕೆ ಚರ್ಮಗಳು ತೊಗೊಂಡು ಹೋದರೂ ಕೂಡ ತಸ್ಕರಿ ಮಾಡ್ತಾಯಿದ್ದಾರೆ ಅನ್ನೋ ಅಂತ ಅದು ಕೂಡ ಒಂದು ದೊಡ್ಡ ಸಮಸ್ಯೆ. ಮತ್ತು ಅದರಲ್ಲಿ ಯಾರಿಗೊಬ್ಬರು ಕೊಟ್ಟುಬಿಟ್ಟೆ ಅದು. ಮತ್ತು ಮೋಕ್ಷ ಬೇಕು ಅಂದ್ಕೊಳ್ಳೋರು ಹುಲಿ ಚರ್ಮದಲ್ಲಿ ಕೂತ್ಕೊಳ್ಳೋದಕ್ಕೆ ಯಾರೂ ಅಷ್ಟು ಬೇಗನೆ ಪರ್ಮಿಷನ್ ಕೊಡೋದು. ಅದಕ್ಕೆ ಯೋಗ್ಯತೆ ಇರಬೇಕು. ಅದಕ್ಕೆ ಯೋಗ್ಯತೆ ಇಲ್ಲದಿರೋ ಅಂಥ ಹುಲಿ ಚರ್ಮದಲ್ಲಿ ಕೂತ್ಕೊಂಡ್ಬಿಟ್ರೆ ಮತ್ತೆ ಹುಚ್ಚರಾಗ್ಬಿಡ್ತಾರಂತೆ. ಸಿಕ್ಕಿದೆ ಅಲ್ಲ ಅಂದ್ಬಿಟ್ಟು ಫ್ರೀಯಾಗಿ ಸಿಕ್ಕಿದೆ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಹೋಗ್ಬೋದು. ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದೋ ಅಭ್ಯಾಸ ಮಾಡಿಕೊಳ್ಳೋರು ಅಂಥ ಹುಲಿ ಚರ್ಮದ ಮೇಲೆ ಕೂತ್ಕೊತಾರಂತೆ. ಆ ಥರ. ಮತ್ತು ಆಸನಗಳು ಯಾವ್ಯಾವ ಆಸನಗಳು ಹಾಕ್ಕೋಬೋದು ಅಂದ್ಬಿಟ್ಟು ಅದ್ರ ಬಗ್ಗೆನೂ ಆಸನಗಳ ಬಗ್ಗೆ ಕೂಡ ಹೇಳ್ತಾರೆ. ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು. ಪದ್ಮಾಸನ ಅಂದರೆ ಈ ಕಾಲು ಈ ತೊಡೆ ಮೇಲೆ, ಆ ಕಾಲು ಈ ತೊಡೆ ಮೇಲೆ. ಸಿದ್ಧಾಸನ, ಒಂದು ಕಾಲು ಕೆಳಗಡೆ, ಇನ್ನೊಂದು ಕಾಲು ಜನನೇಂದ್ರಿಯ ಮೇಲ್ಗಡೆ ಇರುತ್ತೆ ಸಿದ್ಧಾಸನದಲ್ಲಿ ಹೆಚ್ಚು ಯೋಗಿಗಳು ಜಾಸ್ತಿ ಕೊಡ್ತಾ ಇರ್ತಾರೆ. ಪದ್ಮಾಸನದಲ್ಲೂ ಕೊಡ್ತಾ ಇರ್ತಾರೆ. ಸುಖಾಸನ, ಈಗ ನೀವೆಲ್ಲ ಏನು ಕೂತ್ಕೊಂಡ್ರಿ ಇದನ್ನು ಸುಖಾಸನ ಅಂತಾರೆ. ಸುಖಾಸನದಲ್ಲಿ. ಮತ್ತು ಪೂರ್ವ ದಿಕ್ಕಿಗೆ ಮುಖವಾಗಿ ಕೂಟ್ರಲು ದೇವರುಳಮೆ ಜನ್ಯ ಸರ್ವಸಿದ್ಧಿ. ದಕ್ಷಿಣಕ್ಕೆ ಭೂತ ಉಚ್ಚಾಟನೆ. ದಕ್ಷಿಣದ ಕಡೆ ಕೂತ್ಕೊಂಡು ನೀನು ದೇವಿ ಉಪಾಸನೆ ಎಲ್ಲ ಮಾಡ್ತಾಯಿದ್ದರೆ ಭೂತ ಪ್ರೇತಗಳನ್ನು ತೊಲಗಿಸೋ ಶಕ್ತಿಯೇ. ವೈರಿ ನಾಶಕ್ಕೆ ಪಶ್ಚಿಮಕ್ಕೆ. ವೈರಿಗಳನ್ನು ನಾಶ ಮಾಡಬೇಕು ಅಂದುಬಿಟ್ಟು ಸಂಕಲ್ಪ ಇದ್ರೆಗನ ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ದೇವಿ ಪಾರಾಯಣ ಮಾಡಿ ವೈರಿಗಳೆಲ್ಲ ನಾಶ ಆಗಿಬಿಡ್ತಾರೆ. ಧನ ಲಾಭಕ್ಕೆ ದುಡ್ಡು ಬೇಕಂದರೆ ಉತ್ತರಕ್ಕೆ ದ್ವೇಷ ನಿವೃತ್ತಿ. ಮತ್ತು ಉತ್ತರಕ್ಕೆ ದ್ವೇಷ ನಿವೃತ್ತಿ. ಪಶ್ಚಿಮಕ್ಕೆ ಧನಲಾಭ. ಉಚ್ಚಾಟನೆ ಪಶ್ಚಿಮ ದಿಶೆಗೆ ಧನಲಾಭ. ಪಶ್ಚಿಮ ದಿಕ್ಕು ಕೂತ್ಕೊಂಡು ಇದು ಮಾಡಿದ್ರೆ ಧನಲಾಭ ಬರುತ್ತೆ. ಉತ್ತರ ದಿಶೆಗೆ ದ್ವೇಷ ನಿವೃತ್ತಿ. ಯಾರ ಮೇಲಾದರೂ ದ್ವೇಷ ಇರುತ್ತೆ, ಅದು ಹೋಗ್ತಾನೆ ಇಲ್ಲ ಅಂದರೆ ಉತ್ತರ ದಿಶೆಗೆ ಕೂತ್ಕೊಂಡು ದೇವಿ ಪಾರಾಯಣ ಮಾಡಿದ್ರೆ ಅವ್ರ ಮೇಲೆ ಇರೋ ದ್ವೇಷ ಹೊರಟೋಗುತ್ತೆ. ಮತ್ತು ಈಶಾನ್ಯಕ್ಕೆ ಮೋಕ್ಷ ಸಿದ್ಧಿ. ಈ ಮೂಲೆಗೆ ಈಶಾನ್ಯ, ಉತ್ತರ ಮತ್ತು ಪೂರ್ವ ಮಧ್ಯದಲ್ಲಿ ಹೆಚ್ಚು ಯೋಗಿಗಳು ಉತ್ತರ ದಿಶೆ ಕಡೆನೇ ಇರ್ತಾರೆ. ಮತ್ತು ವಾಯುವ್ಯ ಆಕರ್ಷಣ ಅಗ್ನಿವ್ಯಾಧಿ ನಾಶ. ವಾಯುಮೂಲಗೆ ಆ ಕಡೆ ಇರುತ್ತಲ್ಲ, ಅದೇನಾದರೂ ಆಕರ್ಷಣೆಗೆ ಮತ್ತು ಅಟ್ರ್ಯಾಕ್ಷನ್ ಸಲುವಾಗಿ. ಮತ್ತು ಅಗ್ನಿವ್ಯಾಧಿ ನಾಶ, ಏನಾದರೂ ವ್ಯಾಧಿಗಳು ಅಂತ ಇರ್ತಾವಲ್ಲ ಅಂಥ ವ್ಯಾಧಿಗಳೆಲ್ಲ ಹೊರಟೋಗ್ಬಿಡ್ತವೆ. ಮತ್ತು ನೈಋತ್ಯ, ಈ ಮೂಲೆ ನೈಋತ್ಯ ಮೂಲದಲ್ಲಿ ಜಯಕ್ಕೆ, ಯಾವುದೇ ಒಂದು ಯುದ್ಧನೋ ಇಲ್ಲ ಯಾವುದೊಂದು ಕಾರ್ಯಕ್ಕೆ ಹೋದಾಗ ಜಯವನ್ನು ಹೊಂದಬೇಕಂದ್ರೆ ನೈಋತ್ಯ ದಿಕ್ಕಿಗೆ ಕೂತ್ಕೊಂಡು ಪಾರಾಯಣ ಮಾಡಬೇಕು. ಮತ್ತು ಕಾಮ್ಯಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಡಶೋಪಚಾರದಿಂದ, ಷೋಡಶೋಪ ಅಂದರೆ 16 ಸ್ಟೆಪ್ಗಳಿರ್ತವೆ. ಹೂವಕ್ಕೊಂದು, ಗಂಧಕ್ಕೊಂದು, ಗಂಟೆ ಹೊಡೆಯೋದಕ್ಕೊಂದು, ಇವೆಲ್ಲ ಏನು ಬೆಳಗ್ಗೆಲ್ಲ ನಾವು ದೇವಿ ಪೂಜೆ ಮಾಡ್ತೀವೋ ಅವೆಲ್ಲ ಕರೆಕ್ಟಾಗಿ ಷೋಡಶೋಪಚಾರ ವಿಧಿಗಳಿಂದ ಎಲ್ಲ ನಿಯಮದಿಂದನೇ ನಾವು ಪೂಜೆ ಮಾಡ್ತಾಯಿದ್ದೀವಿ. ಆ ಥರ ಷೋಡಶೋಪಚಾರದಿಂದ ಪೂಜಿಸಿಯೇ ಓದಬೇಕು. ಪುಸ್ತಕವನ್ನು ಕೂಡ ಪೂಜೆ ಮಾಡೇ ಅದನ್ನು ಓದಬೇಕಂತ ಶ್ರದ್ಧೆ. ಪುಸ್ತಕನೂ ಕೂಡ ಅಷ್ಟೇ. ಅಲ್ಲಿ ನಾವು ಓದಿದ್ದ ಆಶ್ರಮದಲ್ಲಿ ಚೋಟ ಮಹಾರಾಜಿ ಅಂತಿದ್ದರು. ಅವರು ಯಾರಾದರೂ ಪುಸ್ತಕನ ಗೊತ್ತಿಲ್ಲದಂಗೆ ಕೆಳಗಡೆ ಭೂಮಿ ಮೇಲೆ ಇಟ್ಟುಬಿಟ್ಟಿದ್ದಾರೆ ಅಂದರೆ ಕಿರ್ಚಾಡ್ಬಿಡ್ತಾ ಇದ್ರಂತೆ. ಏನು ನಿನಗೆ ಬುದ್ಧಿ ಇದೆ, ನಿನಗೆ ಮೋಕ್ಷವನ್ನು ಕೊಡೋ ಅಂಥ ಪುಸ್ತಕನ ಕಾಲುಗಳು ತುಳಿಯೋ ಅಂಥ ಜಾಗದಲ್ಲಿ ಇಟ್ಬಿಡ್ತೀಯ. ಎಲ್ಲ ನೀನು ತೊಡೆ ಮೇಲಾದರೂ ಇಟ್ಟುಕೋ, ಇಲ್ಲಾಂದರೆ ಯಾವುದಾದ್ರೂ ಇದರ ವ್ಯಾಸಪೀಠ ಇದ್ದರೆ ವ್ಯಾಸಪೀಠದ ಮೇಲೆ ಇಟ್ಕಿಲ್ಲ, ಮೇಲೆ ಎಲ್ಲಾದರೂ ಜಾಗ ಇಡು. ಕಾಲಲ್ಲಿ ತುಳಿಯುವಂಥ ಜಾಗದಲ್ಲಿ ಅಂತೂ ಇಡಬಾರ್ದು ಅಂತ. ಅಷ್ಟು ಶ್ರದ್ಧೆಯಿಂದ ಪುಸ್ತಕವನ್ನು ಕೂಡ ನೋಡ್ಕೋಬೇಕು. ಮತ್ತು ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಒಂದೊಂದು ಅಧ್ಯಾಯ ಪೂರ್ತಿ ಆದಮೇಲೆ ಮತ್ತೆ ಒಂದು ಸತಿ ಪೂಜೆ ಮಾಡಿ
ಮತ್ತು ಆ ಥರ ಅಷ್ಟು ಶ್ರದ್ಧೆಯಿಂದ ಓದಿದರೆ ಸಾರ್ವಭೌಮನಾಗುವನು ಅಥವಾ ಶ್ರೇಷ್ಠ ಯತಿಯಾಗುವನು. ಅಂದರೆ ಯಾವುದೋ ಒಂದು ದೊಡ್ಡ ಲೀಡರ್ ಆಗ್ತಾನೆ, ಇಲ್ಲಾಂದರೆ ದೊಡ್ಡ ಯೋಗಿ ಆಗಿಬಿಡ್ತಾನಂತೆ. ಪರಮೇಶ್ವರಿಯ ಕರುಣಾಗಿ ಮೇಲಿನಂತಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ. ಇವೆಲ್ಲ ಆಗ್ತಾವೋ ಹೋಗ್ತಾವೋ ಅಂತ ನೀವು ಡೌಟ್ ಪಡಬೇಡಿ. 100% ಶ್ರದ್ಧೆಯಿಂದ ಮಾಡಿದ್ರೆ ಆಗ್ತೀರಾ ಅಂತ. ನಿಜವಾದ ಪೂಜೆಯ ಅರ್ಥ ಏನಂತ ಹೇಳ್ತಾ ಇದ್ದಾರೆ, ತೃಪ್ತಿಪಡಿಸಬೇಕು ದೇವಿಯನ್ನು. ಯಾರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವೋ ಆ ದೇವಿ ನಾವು ಮಾಡುವ ಪೂಜೆಯಿಂದ ತೃಪ್ತಿಯನ್ನು ಹೊಂದಬೇಕು. ಸರ್ವವೂ ದೇವಿಯ ರೂಪವು, ದೇವಿಯ ಹೊರತು ಅನ್ಯವಿಲ್ಲವೆಂದು ತಿಳಿಯುವುದು. ಇದು ಮೇಯ್ನು. ದೇವಿ ಪೂಜನೆ ಮಾಡಿದಂತೆ ದೇವಿಗಿಂತ ಅನ್ಯವಾದದ್ದು ಬೇರೆಯಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ. ಮತ್ತು ಇನ್ನು ಯಾರ ಮೇಲೆ ಕೋಪ ಮಾಡ್ಕೊತೀವಿ, ಯಾರ ಮೇಲೆ ದ್ವೇಷ ಮಾಡ್ಕೊತೀವಿ, ಯಾರ ಮೇಲೆ ಕೋಪ ಮಾಡ್ಕೊಂಡ್ರು ದೇವಿ ಮೇಲೆ ಕೋಪ ಮಾಡ್ಕೊಂಡಂಗೆ. ಅದು ನಿಜವಾದ ಭಕ್ತಿ. ದೇವಿನೇ ಇರೋದು ಎಲ್ಲ, ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ ಒಳಗಡೆ ದೇವಿನೇ ಇದ್ದಾಳೆ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾಡೋದೇ ನಿಜವಾದ ಪೂಜೆ. ನಾನು ನನ್ನದೆಂಬುವುದನ್ನು ದೇವಿಗರ್ಪಿಸುವುದು. ಅಹಂ ಮಮ ಭಾವಗಳು ಅದು ಬರ್ತಾನೆ ಇರ್ತವೆ. ನಾನು ನನ್ನದು ಅಂದ್ಬಿಟ್ಟು ಅದನ್ನು ದೇವಿಗೆ ಸಮರ್ಪಣೆ ಮಾಡಬೇಕು. ದೇವಿಯೇ ತಾನೆಂಬ ಅಭೇದ ಚಿಂತನೆಯು. ಆ ಥರ ಉಪಾಸನೆ ಮಾಡಿ ಮಾಡಿ ನಾನೇ ಆ ದೇವಿ ಸ್ವರೂಪ ಅಂದ್ಬಿಟ್ಟು. ಹನುಮಂತನು ಅದೇ ಹೇಳ್ತಾನೆ, ಯಾರಪ್ಪ ನೀನು ಅಂದರೆ ದ್ವೈತ ದೃಷ್ಟಿಯಲ್ಲಿ ನೋಡಿದ್ರೆ ನಾನು ಇನ್ನು ದಾಸನಾಗಿರ್ತೀನಿ, ಇಲ್ಲ ವಿಶಿಷ್ಟಾದ್ವೈತ ದೃಷ್ಟಿಯಲ್ಲಿ ನೋಡ್ತೀನಿ ಅಂದರೆ ನಾನು ನಿನ್ನ ಅಂಶ ಆಗಿರ್ತೀನಿ, ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ನಾನೇ ನೀನು ನೀನೇ ನಾನು ಅಂತ ಆತ್ಮದೃಷ್ಟಿಯ ಅಂದ್ಬಿಟ್ಟು. ಆ ಥರ ದೇವಿಯನ್ನು ಕೂಡ ಅಭೇದ ಚಿಂತನೆ, ನಾನೇ ದೇವಿ, ದೇವಿನೇ ನಾನು. ಉಪಾಸನೆ ಆ ಮಟ್ಟಕ್ಕೆ ಹೋಗಬೇಕು. ಏನು ಅಗ್ನಿಯ ಉಪಾಸನೆ ಮಾಡ್ತಾ ಇರೋಂಥ ಬ್ರಹ್ಮಚಾರಿಗೆ ಸ್ವಯಂವಾಗಿ ನಾನು ನಿಜವಾಗ್ಲೂ ಅಗ್ನಿ ಸ್ವರೂಪ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ. ಉಪನಿಷತ್ತೆಲ್ಲ ಬರುತ್ತೆ, ಇಲ್ಲ ಹೋಗಪ್ಪ ಭಿಕ್ಷೆ ಇಲ್ಲ ಊಟ ಇಲ್ಲ ಮುಂದೆ ಹೋಗಂದ್ರೆಗನ, ಏನಮ್ಮ ಯಾರ ಸಲುವಾಗಿ ನೀನು ಊಟ ಮಾಡ್ತಾಯಿದ್ದೀವೋ ಆ ಸಾಕ್ಷಾತ್ ಅಗ್ನಿದೇವರೇ ಬಂದಿದ್ದಾರೆ ಇಲ್ಲಿ, ಅಗ್ನಿದೇವರಿಗೆ ಇಲ್ಲ ಅಂತ ಮಾತಾಡ್ತಾನೆ. ಅಂದರೆ ಅಗ್ನಿದೇವಿ ಉಪಾಸನೆ ಮಾಡಿಬಿಟ್ಟು ನಾನೇ ಅಗ್ನಿದೇವರು ಅನ್ನೋ ಒಂದು ಭಾವನೆಯಲ್ಲಿ ಹೊರಟೋಗ್ಬಿಟ್ಟಿರ್ತಾನೆ. ಅದನ್ನು ನಿಜವಾದ ಉಪಾಸನೆ ಅಂದ್ಬಿಟ್ಟು. ಮತ್ತು ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು. ಇದು ಒಂದು ವೇಳೆ ಆಗದಿದ್ದರೆ ತದಿಗೆ ಅಂದರೆ ತೃತೀಯ ನಾಳೆ ಇವತ್ತು ದ್ವಿತೀಯ, ನಾಳೆ ತೃತೀಯ ಬರ್ತದೆ. ಈ ಸತಿ ದೇವಿ ನವರಾತ್ರಿಗಳು 2 ತದಿಯಾಗಲಿದ್ದಾವೆ. 10 ದಿವಸ ದೇವಿ ನವರಾತ್ರಿಗಳು, 9 ದಿವಸ ಅಲ್ಲ. ಈ ಸತಿ ಡಬಲ್ ಆಗಿಬಿಡುತ್ತೆ ತಿಥಿಗಳು. ಒಂದೊಂದು ಸತಿ ತೃತೀಯಗಳು 2 ಇದ್ದಾವೆ. ಈಗ ತೃತೀಯ 2 ಆಗಿದೆ. ಈ ನಾಳೆನೂ ತೃತೀಯ, ನಾಳೆಯದ್ದು ತೃತೀಯ. ಕೂಷ್ಮಾಂಡ ದೇವಿದೆ, ಇದಾಗುತ್ತೆ, ಡಬಲ್ ಆಗಿಬಿಡ್ತವೆ ಆ ಮುಹೂರ್ತಗಳು. ಒಂದೊಂದು ಸತಿ ತೃತೀಯ ಸಪ್ತಮಿ ಇಳಿದಿರನೇ ಮಾಯನೇ ಆಗಿಬಿಡ್ತವೆ, ಡಿಲೀಟ್ ಆಗಿಬಿಟ್ಟಿರ್ತವೆ. ಆ ಥರ ಪಂಚಾಂಗದಲ್ಲಿ ಹಂಗೆ ಆಗ್ತಾ ಇರ್ತವೆ. ಮತ್ತು ಆದ್ದರಿಂದ ಮತ್ತೆ ಥರ ತೃತೀಯ, ಅಷ್ಟಮಿ, ನವಮಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಈ ತಿಥಿಗಳು ಟೋಟಲ್ಲಾಗಿ 6 ತಿಂಗಳಲ್ಲಿ 6 ದಿವಸ ತುಂಬ ಹೆಚ್ಚು ದೇವಿಯ ಪಾರಾಯಣ ಮಾಡೋದಕ್ಕೆ ತುಂಬ ಒಳ್ಳೆಯ ದಿವಸಗಳಂತ. ಈ ತಿಥಿಗಳಲ್ಲಿ ಯಾವುದೊಂದನ್ನು ನಿರ್ಣಯಿಸಿಕೊಂಡು ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು. ಇವು ಸಾಧಿಸದಿದ್ದರೆ ನವರಾತ್ರಿಯ 9 ದಿವಸ ಓದಿದರೆ, ಪ್ರತಿ ವರ್ಷ ಪೂರ್ತಿ ಆಗಲಿಲ್ಲ ಅಂದರೆ ಕೇವಲ ಈ ನವರಾತ್ರಿಗಳ ಸಮಯದಲ್ಲಿ 9 ದಿವಸ ಓದಿದರೆ ಮಹಾಪುಣ್ಯ ಪ್ರಾಪ್ತಿಯು, ನಿತ್ಯದಲ್ಲಿ ಓದಿದರೆ ಆತ್ಮಲಾಭವಾಗುವುದು. ಡೈಲಿ ಓದಿಬಿಟ್ಟು ನಿನಗೆ ಆತ್ಮಲಾಭ ಆಗುತ್ತೆ, ಅಂದರೆ ಮೋಕ್ಷನೇ ಸಿಗ್ಬಿಡುತ್ತೆ. ಆರಂಭಿಸಲು ಯಾವುದೊಂದನ್ನು ನಿಶ್ಚಯಿಸಿಕೊಳ್ಳಬೇಕು. ಏನೋ ಒಂದು ರೀತಿಯಿಂದ ಯಾವುದೋ ಒಂದು ಸ್ಟಾರ್ಟ್ ಮಾಡಿಬಿಡ್ಬೇಕಷ್ಟೇ ನೀನು, ದೇವಿ ಪುರಾಣ ಅಷ್ಟೇ. ಮತ್ತು ಯಾವುದೊಂದು ಶಕ್ತಿಯ ಮಂತ್ರದ ನ್ಯಾಸವನ್ನು ಮಾಡಿ ಆಮೇಲೆ ದೇವಿಯ ಚರಿತ್ರೆಯನ್ನು ನಿತ್ಯದಲ್ಲಿ ಓದುತ್ತಿರಲು ಬೇಡಿದ್ದ ಬಯಕೆಗಳನ್ನು ಕೊಡುವಳು. ಅಂಗನ್ಯಾಸ, ಕರನ್ಯಾಸ ಅಂದ್ಬಿಟ್ಟು ಎಲ್ಲ ಮಂತ್ರಗಳು, ಕೆಲವೊಂದು ದೇವಿ ಮಂತ್ರಗಳು ಇರ್ತವೆ. ಆಚಮನ ಪಾತ್ರೆ ಮುಂದ್ಗಡೆ ಇಟ್ಕೊಂಡು ಅಂಗನ್ಯಾಸ, ಕರನ್ಯಾಸ ಅಂದರೆ ನಮ್ಮಲ್ಲಿ ಶರೀರದಲ್ಲಿರೋ ಅಂಗಗಳು ಫಸ್ಟು ನಾವು ನನ್ನ ಒಂದು ಜೀವಿ ಅಂಗಗಳು ಅಂದ್ಕೊಂಡಿರ್ತೀವಿ, ಪಾರ್ಟ್ಗಳು. ಆ ಪಾರ್ಟ್ಗಳೆಲ್ಲ ಇಲ್ಲ, ಈಗ ದೇವಿ ನನ್ನ ಅಂಗಗಳಲ್ಲಿ ದೇವಿ ಅಂಗಗಳನ್ನು ಆವಾಹನೆ ಮಾಡ್ತಾಯಿದ್ದೇನೆ ಅಂದ್ಬಿಟ್ಟು ನಮ್ಮನ್ನು ಇರೋ ಪಾರ್ಟ್ ಎಲ್ಲ ಪ್ಯೂರಿಫೈ ಮಾಡಿಕೊಂಡು
ಮತ್ತು ನಾನೇ ದೇವಿಯಾಗಿ ದೇವಿಯ ಪೂಜನೆ ಮಾಡಬೇಕು, ಶಿವನಾಗಿ ಶಿವನ ಪೂಜೆ ಮಾಡಬೇಕು, ವಿಷ್ಣುವಾಗಿ ವಿಷ್ಣುವಿನ ಪೂಜೆ ಮಾಡಬೇಕು ಅಂತ ಅಂಗನ್ಯಾಸ ಕರನ್ಯಾಸ ಅದಕ್ಕೆ ಇರ್ತಾವಲ್ಲ. ಆ ಥರ ಅವೆಲ್ಲ ಮಾಡಿಕೊಂಡ್ರೆ ಏನು ಕೋರಿಕೆ ಇರುತ್ತೋ ಅವೆಲ್ಲ ನೆರವೇರ್ತವೆ. ಯಾವ ಕಾರ್ಯ ಸಾಧನಕ್ಕಾದರೂ ದೃಢಭಕ್ತಿಯಿಂದ ಪಠಿಸಿದರೆ ಅತಿ ಬೇಗನೆ ಕಾರ್ಯಸಿದ್ಧಿಯಾಗುವುದು. ಮಂತ್ರವೆಂದರೆ ಇಷ್ಟ ದೇವತೆಯ ಅನುಗ್ರಹ ವಿಶೇಷವು ಅಥವಾ ಸ್ವರೂಪದ ಮನನದಿಂದ ರಕ್ಷಿಸಲ್ಪಡುವುದು. ಇಲ್ಲವೇ ದೇವಿಯ ಸ್ವರೂಪವೇ ತನ್ನ ಸ್ವರೂಪವೆಂದು ತಿಳಿಯುವುದು ಮಂತ್ರವೆನಿಸುತ್ತದೆ. ದೇವರ ಯಾವ ದೇವಿಯ ಮಂತ್ರವನ್ನು ನಾವು ಸ್ಮರಣೆ ಮಾಡ್ತಾ ಇರ್ತೇವೋ ಆ ದೇವಿಯ ರೂಪ ನಮ್ಮ ಮನಸ್ಸಿನಲ್ಲಿರಬೇಕು. ಆ ದೇವಿಯ ಗುಣಗಳು ಸತ್ವಗುಣ ಪ್ರಧಾನವಾದಂಥದ್ದು. ಪುರಾಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಏನೆಲ್ಲ ಚರಿತ್ರೆ ಓದಿರ್ತೀವೋ ಆ ಚರಿತ್ರೆ ನೆನಪಿಗೆ ಬರ್ತಾ ಇರಬೇಕು. ಮಂತ್ರ ಜಪ ಮಾಡಿಕೊಂಡು ಬದನೆಕಾಯಿ ಏನಾಯಿತು, ಟೊಮೊಟೊ ಏನಾಯಿತು ಅಂತ ಅಲ್ಲಿ ಇಲ್ಲಿ ಮನಸ್ಸೋದ್ರೆ ಏನು ಪ್ರಯೋಜನ ಇಲ್ಲ. ಆ ದೇವಿಯನ್ನೇ ನೆನೆಸ್ಕೊತಾ ಇರಬೇಕು. ಓಂ ಮಂತ್ರವು ಸರ್ವರಕ್ಷಕ ಶಕ್ತಿಯ ನಾಮವು. ಇದರ ಉಚ್ಚಾರಣದಿಂದ ಸಕಲ ವಿಘ್ನ ಪರಿಹಾರ ಮತ್ತು ಸರ್ವಸಿದ್ಧಿಯಾಗುವುದು. ಅದಕ್ಕೆ ಓಂಕಾರ ಎಲ್ಲೋದ್ರೂ ಕೂಡ ಸ್ಟಾರ್ಟಿಂಗಲ್ಲಿ 3 ಸತಿ ಓಂಕಾರ ಉಚ್ಚಾರಣೆ ಮಾಡಿಬಿಟ್ಟು ಏನೇ ಒಂದು ಪ್ರಾರಂಭ ಮಾಡ್ತಾರೆ. ಪ್ರತಿಯೊಂದು ಮಂತ್ರದಲ್ಲಿ ಓಂಕಾರ ಬೀಜಾಕ್ಷರ ಮುಂದೆ ಇತ್ತಂದ್ರೇ ಸರಿಯಾದ ಮಂತ್ರ ಅಂತ, ಇಲ್ಲ ಅಂದರೆ ಆ ಮಂತ್ರದಲ್ಲಿ ಇನ್ನೂ ಲೋಪ ಇದೆ ಅಂತ. ಮತ್ತು ಹಂಸಃ ಇದು 2 ಅಕ್ಷರ ಮಂತ್ರ. ಇದು ಉಲ್ಟಾ. ಸೋಹಂ ಇದು ಅಜಪ ಗಾಯತ್ರಿ ಮಂತ್ರ. ಆ ಶಕ್ತಿಯೇ ತಾನೆಂಬ ಅಭೇದ ಚಿಂತನೆಯುಳ್ಳದ್ದು. ಮಂತ್ರಗಳ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತಾರೆ. ಮತ್ತು ಓಂ ನಮಃ ಶಕ್ತಿ, ಓಂ ನಮಃ ಶಕ್ತಿಯೇ ಇವುಗಳಿಂದ ಸರ್ವ ಮನೋರಥ ಸಿದ್ಧಿಯಾಗುವುದು. ಮತ್ತು ಓಂ ಹ್ರೀಂ ಚಂಡಿಕಾಯೈ ನಮಃ ಇದು ಅಷ್ಟಾಕ್ಷರಿ ಮಂತ್ರವು. ಸರ್ವ ವಸ್ತುವಿನ ಶುದ್ಧಿಯ ಮಾಡಿಕೊಳ್ಳುವಾಗಲೂ ಸರ್ವ ವಸ್ತುಗಳನ್ನು ಸಮರ್ಪಿಸುವಾಗಲೂ ಇದನ್ನು ಉಚ್ಚರಿಸಲು ಮನಸ್ಸಿನ ಶುದ್ಧತೆಯಾಗುವುದು. ಒಂದೊಂದು ಬೀಜಾಕ್ಷರಕ್ಕೆ ಒಂದೊಂದು ಫಲ ಇರುತ್ತೆ. ಮತ್ತು ಓಂ ಐಂ ಮಹಾಸರಸ್ವತ್ಯೈ ನಮಃ. ಐಂ ಇದು ಸರಸ್ವತಿಯ ಬೀಜಾಕ್ಷರ. ಒಂದೊಂದು ಕೃಷ್ಣನಿಗೆ ಕ್ಲೀಂ ಅಂತಿರುತ್ತೆ. ಒಂದೊಂದಕ್ಕೆ ಒಂದೊಂದು ದೇವಿಗೆ ಒಂದೊಂದು ಬೀಜಾಕ್ಷರ ಸಪ್ರೇಟಾಗಿರುತ್ತೆ. ಅದನ್ನು ತಿಳ್ಕೊಂಡು ಉಪದೇಶ ಕೊಡೋರು ಕೊಟ್ಟಿರ್ತಾರೆ. ಈ ಮಂತ್ರದಿಂದ ವಿದ್ಯಾಪ್ರಾಪ್ತಿಯಾಗುತ್ತೆ, ವಿಘ್ನ ಪರಿಹಾರ, ಚಿತ್ತಶುದ್ಧಿ, ಸ್ವರೂಪ ಪ್ರಾಪ್ತಿಯಾಗುವುದು. ಓಂ ಹ್ರೀಂ ಮಹಾಲಕ್ಷ್ಮೀ ನಮಃ. ಇದರಲ್ಲಿ ಹ್ರೀಂ ಇದು ಲಕ್ಷ್ಮೀ ದೇವಿಯ ಪ್ರಣವ. ಇದು ಲಕ್ಷ್ಮೀ ದೇವಿಗೆ. ಹ್ರೀಂ ಅನ್ನೋದು ಲಕ್ಷ್ಮೀ ದೇವಿ. ಇದರಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ. ಬೀಜಾಕ್ಷರ ಇದರ ಪಠಣದಿಂದ ಚಿತ್ತಶುದ್ಧಿ, ವಾಕ್ ಸಿದ್ಧಿಗಳಾಗುವವು. ಬೀಜಾಕ್ಷರಗಳಿರಬೇಕು ಮಂತ್ರದಲ್ಲಿ. ಮುಂದೆ ಆದರೂ ಹಿಂದೆ ಆದರೂ ಇರಬೇಕು, ಇಲ್ಲಾಂದರೆ ಅದು ಮಂತ್ರ ಅಲ್ಲ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ ಇದು ನಿವಾರಣ ಮಂತ್ರ ಅರ್ಥ. ಹೇ ಚಿತ್ ಸ್ವರೂಪಿಣಿ ಮಹಾಸರಸ್ವತಿ, ಹೇ ಸದ್ರೂಪಿಣಿ ಮಹಾಲಕ್ಷ್ಮಿ, ಹೇ ಆನಂದದಾಯಿನಿ ಮಹಾಕಾಳಿ, ನಿಮಗೆ ನಮಸ್ಕಾರವು. ಬ್ರಹ್ಮವಿದ್ಯೆ ಹೊಂದುವುದಕ್ಕಾಗಿ ಸದಾ ತಮ್ಮ ಧ್ಯಾನ ಮಾಡುವೆನು. ಅವಿದ್ಯೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು. ಈ ಮಂತ್ರೋಪಾಸಕನಿಗೆ ಆನಂದ ಮತ್ತು ಶಿವ ಸಾಯುಜ್ಯವೂ ದೊರೆಯುವುದು. ಈ ಥರ ಭಾವನೆ ಇಟ್ಕೋಬೇಕು. ಮುಖ್ಯವಾಗಿ ಕೋರೋದ್ರಲ್ಲಿ ಸಣ್ಣ ಪುಟ್ಟದ್ದು ಏನು ಕೋರ್ತೀರ. ಒಂದು ಸತಿ ರಾಜ ಒಂದು ಮೇಳ ಇಟ್ಟಿರ್ತಾನಂತೆ. ನನ್ನ ರಾಜ್ಯದಲ್ಲಿರೋನಿಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಇಷ್ಟವಾದಂಥ ವಸ್ತು ಫ್ರೀಯಾಗಿ ಕೊಡಬೇಕಂದ್ಬಿಟ್ಟಿದ್ದನ್ನು ಎಲ್ಲ ವಸ್ತುಗಳನ್ನು ತರಿಸ್ಬಿಟ್ಟಿರ್ತಾನಂತೆ. ತರಿಸ್ಬಿಟ್ಟಿದ್ದನ್ನು ಮೇಳ ಇಟ್ಟಿರ್ತಾನೆ. ಮೇಲ್ಗಡೆಯಿಂದ ನೋಡ್ತಾ ಇರ್ತಾನೆ. ಎಲ್ಲರೂ ಬಂದು ಅವ್ರಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ಮೂಟೆಗಳೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ಆದರೆ ಒಬ್ಬ ಹುಡುಗಿ ಮಾತ್ರ ಯಾವುದೋ ವಸ್ತುವನ್ನು ಎಲ್ಲ ನೋಡ್ತಾ ಇರ್ತಾಳೆ, ಬಟ್ ಯಾವುದನ್ನು ಮುಟ್ತಾ ಇರೋದಿಲ್ಲಂತೆ. ಅಯ್ಯೋ, ಈ ಹುಡುಗಿಗೆ ಬೇಕಾದಂಥ ವಸ್ತು ಯಾವುದಿದೆ ಅದು ನಾವು ಯಾಕೆ ತರೋಕ್ಕಾಗಲಿಲ್ಲ ಅಂದ್ಬಿಟ್ಟು ರಾಜನೇ ಬಂದುಬಿಟ್ಟಿದ್ದನು. ನೀನು ಏನನ್ನು ಹುಡುಕ್ತಾ ಇದೆಯಮ್ಮ, ನಿನಗೆ ಬೇಕಾದ ವಸ್ತು ಸಿಗಲಿಲ್ಲವ ಅಂದರೆ, ಇಲ್ಲ, ಈ ಅದ್ಭುತವಾದಂಥ ಮೇಲೆಯನ್ನು ಯಾರು ಮಾಡಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ, ಅದು ನಾನೇ ಅಮ್ಮ ಅಂತಾನೆ. ಹಂಗಾದ್ರೆ ನನಗೆ ನೀನೇ ಬೇಕು ಅಂದರು. ಆ ಬುದ್ಧಿವಂತಿಕೆ ನೋಡಿಬಿಟ್ಟು ರಾಜ ಆತನ ಮದುವೆ ಮಾಡಿಕೊಂಡು ರಾಣಿನೇ ಆಗಿಬಿಟ್ಲಂತೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಕ್ಕೆ ಅಂಥದ್ದು ಒಳ್ಳೆ ರಾಜ್ಯಕ್ಕೆ ರಾಣಿನೇ ಆಗಿಬಿಟ್ಲು. ಮಿಕ್ಕಿದವರೆಲ್ಲ ಟೊಮೊಟೊನ್ನು ಬದನೆಕಾಯಿ ಅವು ಇವು ತಗೊಂಡೆ ಮನೆಗೆ ಹೋದರು.
ಇವನಿಗೆ ಕೋರ್ಕೊಳ್ಳುವಾಗ ಬರ ಕೊಡೋದು ಭಗವಂತ ಕೊಡೋದಕ್ಕೆಲ್ಲ ರೆಡಿ ಇದ್ದಾಗ ಡೈರೆಕ್ಟಾಗಿ ನೀನು ಮೋಕ್ಷನೇ ಕೇಳಿಬಿಡು. ಮೋಕ್ಷ ಅಂದರೆ ಏನು? ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಎಲ್ಲ ಇನ್ನು ಜೀವನದಲ್ಲಿ ಮತ್ತೆ ಇನ್ನೊಂದು ಸತಿ ದುಃಖ ಬರದೇನೇ ಇರೋ ಅಂಥ ಒಂದು ಸ್ಥಿತಿ. ಅಂಥ ಸ್ಥಿತಿಯನ್ನು ಕೋರಬೇಕಲ್ಲ, ಸಣ್ಣ ಪುಟ್ಟದ್ದೆಲ್ಲ ಏನು ಕೋರೋದು? ಅದಕ್ಕೆ ಇಲ್ಲಿ ಅದನ್ನೇ ಹೇಳ್ತಾರೆ, ಅವಿದ್ಯೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು. ಬ್ರಹ್ಮವಿದ್ಯೆ ಹೊಂದುವುದಕ್ಕಾಗಿ ಸದಾ ತಮ್ಮ ಧ್ಯಾನ ಮಾಡುವೆನು. ಈ ಥರ ನಾವು ಶಿವ ಸಾಯುಜ್ಯವು ದೊರೆಯುವುದು, ಶಿವ ಸಾಯುಜ್ಯ ಸಲುವಾಗಿ ನಾವು ಮಾಡ್ತಾಯಿದ್ದೀನಂತ ಈ ಥರ ನೀನು ಮಾಡು ಅಂತ. ಮತ್ತು ಇದೆಲ್ಲ ಆದಮೇಲೆ 1-2 ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿಯು, 1-2-4 ಅಧ್ಯಾಯ ಓದಿದರೆ ದೇವಿಯ ದಯೆಯು ವಿಶೇಷವಾಗುವುದು. ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡರೆ ಸಂದೇಹವಿಲ್ಲದೆ ಗುರು ಚಿದಾನಂದ ಸಂಪೂರ್ಣ ದಯೆ ದೊರೆಯುವುದು. ಆತ್ಮಬಂಧು ಭಗಿನಿಯರಿಗೆ ಸವಿನಯ ಸೂಚನೆಯು ಈ ಪುರಾಣದ ಬಗ್ಗೆ ಕೆಲ ಜನರಿಗೆ ಭಿನ್ನಾಭಿಪ್ರಾಯವಿರುವುದು. ಸರ್ವ ಕಾರ್ಯಗಳು ಮಡಿಯಿಂದಲೇ ಆಗಬೇಕು. ಹುಡುಗರ ಮನೆಯಲ್ಲಿ ಏನಾದರೂ ಮೈಲಿಗೆಯಾದರೆ ಅನರ್ಥಗಳಾಗುವವು. ನಿಯಮ ತಪ್ಪಿದರೆ, ತಪ್ಪು ಓದಿದರೆ ಕೆಡಕುಂಟಾಗಬಹುದು. ಆದ್ದರಿಂದ ಅದರ ಪಾರಾಯಣ ಬೇಡ, ಅದು ಮನೆಯಲ್ಲಿಯೇ ಬೇಡ ಅನ್ನುವರುಂಟು. ಭಾವದಂತೆ ಫಲ ಏನಾದರೂ, ಇದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅಯ್ಯೋ ಯಾಕೆ ಪಾರಾಯಣ ಮಾಡ್ತಾಯಿದ್ದೆ, ಈಗ ನಮಗೆ ಓದಿದ್ರೆ ಮತ್ತು ತಪ್ಪಾಗಿಬಿಟ್ರೆ ಮತ್ತೆ ಏನೋ ಕೆಟ್ಟದಾಗ್ಬಿಡುತ್ತೆ, ಮತ್ತು ಏನಾದರೂ ಏನಾದರೂ ಮೈಲಿಗೆ ಆಗಿಬಿಟ್ರೆ ನಮಗೇನಾದರೂ ಮತ್ತೆ ಕೆಟ್ಟದಾಗ್ಬಿಡುತ್ತೆ ಅಂತ. ಇವೆಲ್ಲ ಕೂಡ ಸುಮ್ಮನೆ ಅವೆಲ್ಲ ಅಂಧ ಪರಂಪರೆ. ಸಾಕ್ಷಾತ್ ದೇವಿಯ ಮೇಲೆ ನಿನಗೆ ಭಕ್ತಿ ಬಂದ ಮೇಲೆ ಇವೆಲ್ಲ ಏನು ಲೆಕ್ಕಕ್ಕೆ ಇರೋದಿಲ್ಲ. ಮೈಲಾಗಲಿ ಮಡಿಗಳಾಗಲಿ ಎಲ್ಲವೂ ನಿನ್ನ ಒಳಗಡೆ ಇರೋ ಭಾವನೆ ಏನು ಅನ್ನೋದು ಅದು ಮುಖ್ಯ ಆಗಿರುತ್ತೆ. ಆ ಭಾವನೆ ಚೆನ್ನಾಗಿರಬೇಕು. ಇವೆಲ್ಲ ಕೂಡ ಮತ್ತೆ ಗೌಣಾನೇ. ಆದ್ದರಿಂದ ನೀವು ಆ ಥರ ಇವರು ತಲೆ ಕೆಡ್ಸಕ್ಕೆ ಬರ್ತಾರೆ, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು. ಈಗ ನಾನು ತಿಳ್ಕೊಂಡಿದ್ದಂಗೆ ಹುರ್ಕುಂದ ಇರನ್ನಾಗಿ ಹೆಚ್ಚು ಹೆದರಿಕೆಯಿಂದ ಬರೋರೇ ಹೆಚ್ಚು ಜನ ಇದ್ದಾರೆ. ಒಂದು ಸತಿ ಹೋಗಿ ಅಲ್ಲಿ ಪ್ರಸಾದ ತೊಗೊಂಬಿಟ್ಟಿದ್ದೀವಿ, ಕೊಟ್ಟಿದ್ವಿ, ಈ ವರ್ಷ ಹೋಗಲಿಲ್ಲ ಅಂದರೆ ಮತ್ತೆ ನಮಗೇನಾದರೂ ಕೆಟ್ಟದಾಗುತ್ತೆ ಅಂತ ಹೆದರ್ಕೊಂಡೇ ಹೆಚ್ಚು ಜನ ಬರ್ತಾ ಇರ್ತಾರೆ. ಅಯ್ಯೋ ಭಗವಂತನ ನೀವು ವಿಲನ್ ಮಾಡಿಬಿಡ್ತೀರಲ್ಲಪ್ಪ ನೀವು. ಭಗವಂತನು ಕರುಣಾಮಯಿ ದಯಾಮಯಿ, ಆ ಥರ ಎಲ್ಲ ಹಿಂಸೆ ಕೊಡ್ತಾನೆ? ಆ ಥರ ಯಾವತ್ತಿಲ್ಲ. ಇವೆಲ್ಲ ನಮ್ಮ ಕಪೋಲ ಕಲ್ಪನೆಗಳಷ್ಟೇ. ಭಗವಂತನ ಸಾಧನೆ ಮಾಡೋದು ಇವೆಲ್ಲ ಏನು ಇಟ್ಕೋಬೇಡಿ. ಭಾವದಂತೆ ಫಲ ಏನಾದರೂ, ಯದ್ಯದ್ ಭಾವಂ ತದ್ದದ್ಭವತಿ ಅಂತ. ಸಂಶಯ ತೆಕ್ಕೊಂಡರೆ ಸಂಶಯಾತ್ಮ ವಿನಶ್ಯತಿ. ಸಂಶಯಗಳಿದ್ದರೆ ಸಂಶಯಾತ್ಮ ಯಾವಾಗಲೂ ವಿನಶ್ಯತಿ ಎಂಬಂತೆ ಕೆಡಕಾಗಬಹುದು. ನಮ್ಮ ಮನಸ್ಸಿನಲ್ಲಿ ಅಯ್ಯೋ ಏನೋ ಕೆಟ್ಟದಾಗುತ್ತೆ, ಆ ಮಡಿ ಇರಲಿಲ್ಲ, ಅದೇನೋ ತಪ್ಪಾಗಿದೆ, ನಾನು ಸರಿಯಾಗಿ ಉಚ್ಚಾರಣೆ ಮಾಡಲಿಲ್ಲ, ಕೆಟ್ಟದಾಗುತ್ತೆ ಅಂತ ಮನಸ್ಸಲ್ಲಿ ನೀವು ಜಾಸ್ತಿ ನಂಬಿಟ್ರೆ ಹಂಗೆ ಆಗುತ್ತೆ ಕೆಲಸಗಳು. ನಾವು ಮನಸ್ಸಿನಲ್ಲಿ ಹೆಂಗೆ ನಂಬ್ತೀವೋ ಹಂಗೆ ಆಗುತ್ತೆ. ಆದ್ದರಿಂದ ನಾವು ಆ ಮನಸ್ಸಿಂದ ಅದು ತೆಗೆದು ಬಿಡಬೇಕು. ದಯಾವಂತಳು ಜಗಜ್ಜನನಿಯೂ ಆದ ದೇವಿಯ ಪುರಾಣ ಮನೆಯಲ್ಲಿದ್ದರೆ ಅರಿಷ್ಟವೇ? ಅದು ಮನೆಯಲ್ಲಿದ್ದರೆ ನಿನಗೇನಾದರೂ ಅರಿಷ್ಟ ಬರೋದಕ್ಕೆ ಸಾಧ್ಯ ಆಗುತ್ತಾ? ನಿನ್ನ ಭಕ್ತಿ ಇದ್ದರೆ ಸಾಧ್ಯನೇ ಇಲ್ಲ. ಎಂತಹ ತಪ್ಪು ತಿಳಿವಳಿಕೆಯು, ಇಂಥ ತಪ್ಪು ಎಲ್ಲ ಸುಮ್ಮನೆ ಅವರು ತಲೆ ಕೆಡಿಸ್ತಾ ಇರ್ತಾರೆ, ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಪೂಜೆ ಮಾಡೋದಕ್ಕೆ ನಿರ್ಭಯದಿಂದ ಮಾಡಿ. 4-5 ಮಂತ್ರ ಮರ್ತೋಗ್ಬಿಟ್ಟಿದೆ ಅಂದರೂ ಪರವಾಗಿಲ್ಲ, ನೀನು ಹೂವು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಯಾವ ಐಟಮ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ದೇವಿ ಸಂತುಷ್ಟವಾಗಿರ್ತಾಳೆ. ನಿನ್ನ ಮೇಲೆ ನೀನು ಎಷ್ಟು ಪ್ರೀತಿ ಇದೆ, ನಿನಗೆ ಎಷ್ಟು ಭಕ್ತಿ ಇದೆ ಅನ್ನೋದು ಅದು ಮಾತ್ರನೇ ನೋಡ್ತಾಳೆ. ಹಾಗಂತ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದೆ ಅಂತ ನಿನ್ನ ಜೀವನನೇ ನಾಶನ ಮಾಡಬೇಕಂದ್ರೆ ಮತ್ತು ದೇವರಂತ ಏನಕ್ಕೆ ಕಾಣಬೇಕು? ನಮ್ಮ ಥರ ಸಾಮಾನ್ಯ ಮನುಷ್ಯ ಆಗಿಬಿಡ್ತಾನೆ. ಇಲ್ಲ, ಸರ್ವ ದಯಾಮಯಿ. ಆ ಥರ ದೇವಿ ಮೇಲೆ ಆ ಥರ ಎಲ್ಲ ಆರೋಪಗಳು ಇಟ್ಕೋಬಾರ್ದು. ಅದಕ್ಕೆ ಭಕ್ತಿಹೀನಂ ಕ್ರಿಯಾಹೀನಂ ಅಂದ್ಬಿಟ್ಟು ಲಾಸ್ಟ್ ಹೇಳ್ತಾರಲ್ಲ, ಪಶ್ಚಾತ್ತಾಪ ಲಾಸ್ಟಲ್ಲಿ, ನನ್ನಿಂದ ಏನಾದರೂ ತಪ್ಪು ನಡೆದಿದ್ದರೆ, ಮಂತ್ರ ಏನಾದರೂ ಹೀನಾಗಿದ್ದರೆ ಅವನ್ನೆಲ್ಲ ಕ್ಷಮಿಸು ದೇವರೇ ಅಂತೆಲ್ಲ ಪ್ರಾರ್ಥನೆ ಮಾಡ್ಕೊತಾರಲ್ಲ, ಆ ಪ್ರಾರ್ಥನೆಯಿಂದ ಎಲ್ಲ ಇದಾಗ್ಬಿಡುತ್ತೆ. ದೇವಿ ಯಾರ ಮೇಲೂ ಆ ಥರ ಕೋಪ ಮಾಡಿಕೊಡೋದಿಲ್ಲ. ಇನ್ನು ಖುಷಿ ಪಡ್ತಾಳೆ. ಏನೂ ಮಾಡದೆ ಏನೋ ಒಂದು ಪೂಜೆ ಅಂತ ಮುಂದೆ ಬರ್ತಾವ್ರಲ್ಲ, ಏನು ಬೇಕಾಗಿಲ್ಲ, ಓಂ ನಮಃ ಶಿವ ಅಂತ ಜಲ ಹಾಕ್ಬಿಟ್ರೆ ಸಾಕು, ಆಗೋಯ್ತು ರುದ್ರಾಭಿಷೇಕ. ದೇವಿಗೆ ಅಮ್ಮ ತಾಯಿ ನೀನೇ ನನ್ನ ದಿಕ್ಕು ಅಂದ್ಕೊಂಡು, ಏನು ಸಂಸ್ಕೃತದ ಮಾತ್ರನೇ ನಾನು ದೇವಿಗೆ ಬರೋದು. ಕನ್ನಡ ಕೂಡ ಅರ್ಥ ಆಗುತ್ತೆ. ಕನ್ನಡದಲ್ಲಿ ನೀನು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ದೇವ್ರಿಗೆ ಅರ್ಥ ಆಗುತ್ತೆ. ಅಷ್ಟೇ ಸಾಕು ಭಕ್ತಿ. ಆ ಥರ ಹೆದರಬಾರದು ಅಂದ್ಬಿಟ್ಟು. ಮತ್ತು ಈ ಥರ ಪಶ್ಚಾತ್ತಾಪ ಪಡ್ಬೋದು ದೇವಿಯನ್ನು. ನಾವು ಡೈಲಿ ಅದೇ ಸ್ತೋತ್ರ ಹೋಗ್ತೀವಲ್ಲ, ಭವಾನಿ ಅಷ್ಟಕ
ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕ ಭವಾನಿ ಅಂದ್ಬಿಟ್ಟು. ಅದೇ ಥರ ತಾಯಿ ಜಗದಂಬೆ, ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳಾಗುತ್ತವೆ. ನಾನು ನಿನ್ನ ಮಗ ದಾಸನೆಂದು ಅವುಗಳನ್ನು ಕ್ಷಮಿಸು. ಮಡಿ ಮೈಲಿಗೆ, ಆಚಾರ ವಿಚಾರ, ಜಾಣತನ ತಿಳುವಳಿಕೆಯಲ್ಲಿ ಮಂತ್ರ ತಂತ್ರ ಜಪ ತಪ ಪೂಜೆ ಪುರಸ್ಕಾರಗಳನ್ನು ನಾನರಿಯೆ. ಪೂಜಾ ಸಾಮಗ್ರಿ ಮಂತ್ರ ಕ್ರಿಯಾ ಭಕ್ತಿಗಳಿಂದ ಕೊರತೆಯಾದ ಪೂಜೆಯನ್ನು ಕ್ಷಮಿಸಿ ಪೂರ್ಣ ಮಾಡಿಕೋ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಟ್ರೆ ಮುಗೀತು. ಸಂಸ್ಕೃತ ಗೊತ್ತಿರೋರು ಇದೇ ಮಾತನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಯಥಕ್ಷರಂ ಪದಂಭ್ರಷ್ಟಂ ಅಂದ್ಬಿಟ್ಟು ಎಲ್ಲ ಸಂಸ್ಕೃತದಲ್ಲಿ ಹೇಳ್ತಾರೆ. ನಿಮ್ಮ ಕನ್ನಡ ಭಾಷೆಯಲ್ಲಿ ಬರುತ್ತೆ, ಕನ್ನಡ ಭಾಷೆಯಲ್ಲಿ ಹೇಳ್ಕೊಳ್ಳಿ. ನನ್ನ ದುಃಖವನ್ನು ಪರಿಹರಿಸು, ಆನಂದವನ್ನುಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಿನ್ನ ವಿನಃ ಅನ್ಯರು ಸಮರ್ಥರಿರುವರೇ. ಅನಾಥ ರಕ್ಷಕಳು, ದಯಾ ಸಮುದ್ರಳು ನೀನೇ ಅಲ್ಲವೇ. ದಯಾ ಸ್ವರೂಪರು ಪರಮಾತ್ಮರು. ನಿನಗೆ ಶರಣಾಗತನಾಗುವುದೊಂದೇ ನನ್ನ ಕರ್ತವ್ಯ. ಏನು ಮಾಡಿದರೆ ನಿನ್ನ ದರ್ಶನವು ದೊರೆಯುವುದೋ ಅದನ್ನು ನನ್ನಿಂದ ಮಾಡಿಸುವ ಸಂಪೂರ್ಣ ಭಾರವು ನಿನ್ನದೇ ಇರುವುದು ಎಂದು ನಿರ್ಮಲ ಮನಸ್ಸಿನಿಂದಲೂ ದೃಢ ನಂಬಿಕೆಯಿಂದಲೂ ಪ್ರಾರ್ಥಿಸಿ ಆರಂಭಿಸಬೇಕು. ಪೂಜಾ ಸಾಮಗ್ರಿಗಳು ದೊರೆಯದಿದ್ದರೂ ಕೇವಲ ಭಕ್ತಿಯಿಂದ ಮಂತ್ರಪೂರ್ವಕವಾಗಿ ಪೂಜಿಸಬೇಕು. ಸಾಮಗ್ರಿಗಳು ಅದಿಲ್ಲ ಇದಿಲ್ಲ, ಅಯ್ಯೋ ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ, ದೇವಿ ಪ್ರಸನ್ನಲಾಗ್ತಾಳೆ ಇಲ್ಲೋ, ನನಗೆ ವರ ಕೊಡ್ತಾಳೆ ಇಲ್ಲೋ, ಅವೆಲ್ಲ ಡೌಟ್ ಇಲ್ಲ. ಏನು ಐಟಮ್ ಇಲ್ಲ ಅಂದರೂ ಕೂಡ ನೀರನ್ನು ತಗೊಂಡು ಭಸ್ಮ ಇಲ್ಲಾಂದರೆ ಜಲ ಐತಿ ಭಸ್ಮ ಅಂದ್ಬಿಡಿ. ಅಕ್ಷತೆಗಳಿಲ್ಲ ಅಂದರೆ ಜಲ ಐತಿ ಅಕ್ಷತಾ, ನೀರೇ ಅಕ್ಷತೆ ಭಾವದಲ್ಲಿ ನೀರನ್ನೇ ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಆ ನೀರು ಇಲ್ಲಾಂದರೆ ಮನಸ್ಸನ್ನೇ ಸಮರ್ಪಣೆ ಮಾಡಿ. ಅಕ್ಷತಾ ಇತಿ ಮನಃ, ಜಲಮಿತಿ ಮನಃ ಅಂದ್ಬಿಟ್ಟು, ಪುಷ್ಪಮಿತಿ ಮನಃ ಅಂತ ಮನಸ್ಸನ್ನೇ ಸಮರ್ಪಣೆ ಮಾಡಿಬಿಡು ಅಷ್ಟೇ. ಮತ್ತೆ ಯಾಕಂದರೆ ಎಲ್ಲವೂ ದೇವಿದೆ. ದೇವಿ ವಸ್ತುನ ದೇವಿ ಕೊಡೋದ್ರಲ್ಲಿ ನಾನೇನು ಕೊಟ್ಟಿದ್ದೀನಿ ಅಂತ ಏನು ಭಾವನೆ. ಮತ್ತು ಅದಕ್ಕೆ ಭಕ್ತಿ ಭಾವಗಳು ಮುಖ್ಯವಲ್ಲದೆ ಕೇವಲ ಕ್ರಿಯೆಯೂ ಮುಖ್ಯವಲ್ಲ. ಅದು ಮಡಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಳಗಡೆ ಒಳ್ಳೆ ಶುದ್ಧವಾದ ಮನಸ್ಸಿರಬೇಕು. ಅದೇ ನಿಜವಾದ ಪೂಜೆ ಅಷ್ಟೇ. ಈ ಥರ ಪೀಠಿಕಾ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಡೀಟೇಲಾಗಿ ಬಂದಿದೆ. ಮತ್ತು ಇದರಲ್ಲಿ ಇದು ಮುಖ್ಯವಾಗಿ ಮಹಾಭಾರತವೂ ಕೂಡ ಅಷ್ಟೇ, ದೇವಿ ಪುರಾಣಗಳು ಎಲ್ಲ ಪುರಾಣಗಳು ಕೂಡ ಅಷ್ಟೇ. ಎಲ್ಲಿ ನಡೆದಿತ್ತು ಅಂದರೆ ಫಸ್ಟು ಹೊರಗಡೆ ಬಂದಿದ್ದು ನೈಮಿಷಾರಣ್ಯದಲ್ಲಿ, ಲಕ್ನೋ ಹತ್ರ, ಉತ್ತರ ಪ್ರದೇಶದಲ್ಲಿ ಲಕ್ನೋ ಹತ್ರ ನೈಮಿಷಾರಣ್ಯ ಇರುತ್ತೆ, ಗೋಮತಿ ನದಿ ಪಕ್ಕದಲ್ಲಿ. ಆ ನೈಮಿಷಾರಣ್ಯದಲ್ಲಿ ಇದು ಹೇಗೆ ಫಸ್ಟು ಯಾರಿಗೆ ಹೇಳಿದ್ರು ಅಂದ್ಬಿಟ್ಟು, ಪ್ರಸಿದ್ಧವಾದ ನೈಮಿಷಾರಣ್ಯದಲ್ಲಿ ವಾಸಿಸುವ ಶೌನಕರೆಂಬ ಋಷಿಗಳು ಪರಮ ಪವಿತ್ರ ಹಾಗೂ ಪರಮಪ್ರಿಯವಾದ ಕಥೆಯನ್ನು ಹೇಳಿರೆಂದು ಸೂತ ಪುರಾಣಿಕರನ್ನು ಕೇಳಲು. ಅಲ್ಲಿ ಶೌನಕ ಅಂತ ಒಬ್ಬ ಕುಲಪತಿ ಇರ್ತಾನೆ, ವೈಸ್ ಚಾನ್ಸಲರ್ ಅಂತಾರೆ. ಆತನಿಗೆ ದೊಡ್ಡ ಗುರುಕುಲ ಇರುತ್ತೆ. ದೊಡ್ಡ ಗುರುದಲ್ಲಿ 10,000 ವಿದ್ಯಾರ್ಥಿಗಳ ಮೇಲೆ ಎಲ್ಲ ಇರ್ತಾರೆ, ಎಲ್ಲ ಸಾಧಕರು ಎಲ್ಲ. ಒಂದು ಸತ್ರಯಾಗ ಮಾಡಿರ್ತಾನೆ, 12 ವರ್ಷ ಏನೋ ಅದು, 12 ವರ್ಷ ಸತ್ರಯಾಗ ಪೂರ್ತಿ ಆದಮೇಲೆ ಈ ಥರ ಪುರಾಣಗಳು ಇವೆಲ್ಲ ಅಲ್ಲಿ ಸತ್ಸಂಗಗಳು ಇಟ್ಕೊತಾರೆ. ನಾವು ಹೆಂಗಿಲ್ಲೇ ಆರಾಧನೆಗೆ ಸತ್ಸಂಗಗಳು ಇಟ್ಕೊತೀವೋ ಆ ಥರ. ಆ ಸತ್ಸಂಗ ಆ ಸಮಯದಲ್ಲಿ ಸೂತ ಮಹರ್ಷಿಗಳಲ್ಲಿ ಬರ್ತಾರೆ, ಉಗ್ರಶ್ರವ ಸೂತ ಮಹರ್ಷಿಗಳು. ಅವರಲ್ಲಿ ಆಗತಾನೆ ಜನ್ಮೇಜಯನ ಸರ್ಪಯಾಗದಿಂದ ಅಲ್ಲಿಂದ ಬಂದಿರ್ತಾರೆ. ಅಲ್ಲಿ ಸರ್ಪಯಾಗದಲ್ಲಿ ವಶಿಷ್ಠರು ಎಲ್ಲ ದೊಡ್ಡ ದೊಡ್ಡ ಮಹಾ ಮೇಧಾವಿಗಳೇ ಅಲ್ಲಿ ವ್ಯಾಸ ಭಗವಾನರು ಕೂಡ ಇದ್ದರಂತ ವಿಷಯ ಗೊತ್ತಿರುತ್ತೆ. ಅದಕ್ಕೆ ಅವ್ರು ಬಂದ ತಕ್ಷಣ ಅವರನ್ನೆಲ್ಲರೂ ಇವ್ರು ಕೂತ್ಕೊಂಡು ನೀವು ನಮಗೆಲ್ಲ ಮಹಾಭಾರತ ಹೇಳಿ, ಮಹಾಪುರಾಣಗಳು ಹೇಳಿ ಅಂದಾಗ ಆ ಸಮಯದಲ್ಲಿ ಈ ದೇವಿ ಪುರಾಣ ಕೂಡ, ಮಹಾಭಾರತ ಕೂಡ ಆವಾಗಲೇ ಹೇಳಿತ್ತು ನೈಮಿಷಾರಣ್ಯದಲ್ಲಿ. ಅವರು ಪರಮ ಪ್ರಯೋಜನವಾದ ಕಥೆಯನ್ನು ಕೇಳಿದರೆಂದು ಸಂತೋಷ ಸೂಚಿಸುತ್ತಾ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ವಸ್ತು ಮತ್ತೊಂದಿಲ್ಲ. ಎಲ್ಲೇ ಹೋಗಲಿ ಜ್ಞಾನಕ್ಕೆ ಸಮಾನವಾದಂಥದ್ದು ವಸ್ತೊಂದಿಲ್ಲ. ಮಿಕ್ಕಿದ್ದೆಲ್ಲ ಸಹಕಾರಿ ಕಾರಣಗಳಿರ್ತವೆ. ಅಡುಗೆ ಮನೆಯಲ್ಲದೆ ಪಾಕಸ್ಯ ಅಗ್ನಿವತ್ ಅಂತಾರೆ. ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಬೆಂಕಿ ಇಲ್ಲ ಅಂದರೆ ಏನು ಕೆಲಸ ಆಗೋದೇ ಇಲ್ಲ. ಮಿಕ್ಕಿದ ಅನ್ನ ಇಲ್ಲ ಅಂದರೆ ಅವತ್ತು ರಾಗಿ ಮುದ್ದೆ ಮಾಡ್ಕೊಂಡು ತಿಂತೀವಿ, ಇಲ್ಲ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತೀವಿ. ಅಯ್ಯೋ ಬದನೆಕಾಯಿಲಿಂದ್ರೆ ಟೊಮೊಟೊಯಿಂದ ಏನೋ ಸಾಂಬಾರು ಮಾಡ್ಕೊತೀವಿ. ಎಲ್ಲ ವಸ್ತುಗಳು ಒಂದಿಲ್ಲ ಅಂದರೆ ಇನ್ನೊಂದಿಂದ ಕೆಲಸ ನಡೆಯುತ್ತೆ. ಬೆಂಕಿನೇ ಇಲ್ಲ ಅಂದರೆ ಅಲ್ಲಿ ಅಡುಗೆನೇ ಆಗೋದಿಲ್ಲ.
ಅದೇ ಥರ ಜ್ಞಾನ ಅಷ್ಟೇ ಮುಖ್ಯವಾಗಿರುತ್ತೆ. ಮಿಕ್ಕಿದ್ದೆಲ್ಲ ಸಾಧನೆಗಳು ಒಂದು ಕಡೆ, ಜ್ಞಾನನೇ ಒಂದು ಕಡೆ. ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತಾರೆ. ಪರಮ ಪ್ರೀತಿಗೆ ವಿಷಯವಾದದ್ದೇ ಪರಮಾನಂದ ಎಂಬುದನ್ನು ತಿಳಿದು ಆನಂದಭರಿತರಾಗಿ ಜಗತ್ತಿನ ಜನರಿಗೆ ಆಶ್ಚರ್ಯಕರವಾಗುವಂತೆ ಮಹಿಮೆಯುಳ್ಳ ದೇವಿಯ ಚರಿತ್ರೆಯನ್ನು ಹೇಳಿದನು. ಆ ಸೂತ ಮಹರ್ಷಿಗಳು, ಶೌನಕ ಋಷಿಗಳು ಮತ್ತು ಅವ್ರ ವಿದ್ಯಾರ್ಥಿಗಳೆಲ್ಲರಿಗೆ ಈ ದೇವಿ ಮಹಿಮೆಯನ್ನು ಹೇಳ್ತಾನೆ. ಆದರೆ ಆತನಿಗೆ ಈ ಸ್ಟೋರಿ ಹೆಂಗೆ ಗೊತ್ತಾಗಿರುತ್ತೆ ಸೂತ ಮುನಿಗೆ ಅಂದರೆ, ಇದು ನಂದಿ ಭಗವಾನನಿಂದ ಹೊರಗಡೆ ಬಂದಿರುತ್ತೆ ಫಸ್ಟ್ ಸ್ಟೋರಿ. ಪೂರ್ವದಲ್ಲಿ ಶಿವನು ನಂದೀಶ್ವರನಿಗೆ ಹೇಳಿದ್ದನು. ಸಾಕ್ಷಾತ್ ಶಿವನೇ ನಂದೀಶ್ವರನಿಗೆ ಹೇಳಿರ್ತಾನೆ, ಈಗ ನಿಮಗೆ ಕರ್ಣಾನಂದವಾಗುವಂತೆ ಹೇಳುವೆನು. ಹೇಳುವವರು ಅಜ್ಞಾನ ಬಿಡುಗಡೆಯಾಗುವುದು. ಕೇಳುವವರಿಗೆ ಮನೆಯಲ್ಲಿ ಸಂತತಿ ಮೊದಲಾದ ಸಂಪತ್ತು ಹೆಚ್ಚಾಗುವುದು. ಪುರಾಣಗಳು ಇವೆಲ್ಲ ಕೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅನ್ಕೊತಾರೆ, ಎಲ್ಲವೂ ಒಳ್ಳೆಯದೇ ಆಗ್ತಾ ಇರುತ್ತೆ. ಅದನ್ನೇ ನಿಮಗೆ ಹೇಳುತ್ತೇನೆ ಕೇಳಿರೆಂದು. ಚರಿತ್ರೆಗನುಸರಿಸಿ ಮೊದಲು ಪಟ್ಟಣ ಮನೆ, ಆನಂತರ ಕೇಳಿದವರನ್ನು ಹೇಳುವಂತೆ ಮೊದಲು ಶಕ್ತಿಯಿರುವ ಶಿವಪುರವನ್ನು ಹೇಳುತ್ತಾರೆ. ಫಸ್ಟಲ್ಲಿ ಶಿವಪುರದ ಬಗ್ಗೆ ವರ್ಣನೆ ಬರುತ್ತೆ. ಆ ಶಿವಪುರ ಅಲ್ಲಿ ದೊಡ್ಡ ಬೆಟ್ಟ ಅವೆಲ್ಲ ವರ್ಣನೆ ಬರುತ್ತೆ. ಅದು ಏನೂ ಅಲ್ಲ, ನಮ್ಮ ಈ ಶರೀರವೇ ಶಿವಪುರ. ದೇವಿ ಪುರಾಣ ಅಲ್ಲಿ ಎಲ್ಲ ಬೆಟ್ಟದ ಬಗ್ಗೆ ಏನೇನು ವರ್ಣನೆ ಬರುತ್ತೆ ಅವೆಲ್ಲ ಕೂಡ ನಮ್ಮ ಶರೀರದಲ್ಲೇ ಇರ್ತವೆ ಅಂದ್ಬಿಟ್ಟು ಶರೀರದಲ್ಲೇ ತೋರಿಸ್ತಾರೆ ಚಿದಾನಂದ ಅವಧೂತರು. ಅದನ್ನು ನಾವು ಇದನ್ನು ಬೆಳಗ್ಗೆ ವಿಚಾರ ಮಾಡೋಣ. ಇದು ದೇವಿ ಪುರಾಣ 1 ಗಂಟೆ ಹೋದರೆ ಪೂರ್ತಿ ಆಗೋದಿಲ್ಲ. ನಾಳೆ ಬೆಳಗ್ಗೆ 8 ರಿಂದ 9 1 ತಾಸು, ಮತ್ತು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಕೂಡ ಆವಾಗಲೂ 1 ತಾಸು ಸಮಯ ಇರುತ್ತೆ. 12:30ಯಿಂದ 1:00ವರೆಗೆ. ಈ ಥರ 3 ಗಂಟೆ ಡೈಲಿ ನಾವೇನಾದರೂ ಮಾಡಿಕೊಂಡ್ರೆ ಇದು ಪೂರ್ತಿ ಆಗುತ್ತೆ. ಈ ಸತಿ ಹೆಂಗೋ 10 ದಿವಸ ನವರಾತ್ರಿಗಳು ಬಂದಿದ್ದಾವೆ, ಇದನ್ನು ಪೂರ್ತಿ ಮಾಡ್ಕೊಂಬಿಡೋಣ ನವರಾತ್ರಿಗಳಲ್ಲಿ. ನಾಳೆ 8 ರಿಂದ 9 ಮತ್ತು 12:30ಯಿಂದ 1:00 ಮತ್ತು ರಾತ್ರಿ ಡೈಲಿ 3 ತಾಸು. 3 ತಾಸು ಆದರೆ ಎಲ್ಲ ಇವಾಗ ಮೊದಲನೇ ಅಧ್ಯಾಯಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನು ಆ ಥರ ಎಲ್ಲ ಅಧ್ಯಾಯಗಳು ಪೂರ್ತಿ ಆಗ್ತವೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.